ಇದನ್ನ.comಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ಮೈಸೂರು. ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ಬಾಳಗೋಡು ಗ್ರಾಮ ಅಂದರೆ ಬಿಟ್ಟಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮ ಇದು. ಈ ಗ್ರಾಮದಲ್ಲಿ ಈಗ ಕಸ ವಿಲೇವಾರಿ ಘಟಕ ಮಾಡ್ತಿದ್ದಾರೆ. ಬಾಳಗೋಡು ಗ್ರಾಮ ಫಲವತ್ತಾದ ಭೂಮಿ ಇರುವಂಥ ಜಾಗ, ಕೃಷಿ ಭೂಮಿಗಳಿದೆ, ಸುತ್ತ ಕಾಫಿ ತೋಟ, ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿ ಬ್ರಹ್ಮಗಿರಿ ಅಭಯಾರಣ್ಯ ಇದೆ, ಜೊತೆಗೆ ಅಂಗನವಾಡಿ ಇದೆ, ಶಾಲೆ ಇದೆ. ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿ ಏಕಲವ್ಯ ವಸತಿ ಶಾಲೆ, ಸುಮಾರು 355 ಮಕ್ಕಳಿದ್ದಾರೆ. ಇನ್ನು ಆರ್ಜಿ ಅರ್ಧ ಕಿಲೋಮೀಟರ್ ದೂರ, ಅದು ಕೂಡ ಅಲ್ಲಿ ಅಲ್ಪಸಂಖ್ಯಾತ ಮುರಾರ್ಜಿ ದೇಸಾಯಿ ಹಾಸ್ಟೆಲ್ ಇದೆ, ಅಲ್ಲೂ ಕೂಡ 150 ಮಕ್ಕಳು ವಾಸ ಮಾಡ್ತಿದ್ದಾರೆ, ಓದ್ತಿದ್ದಾರೆ. ಅದಲ್ಲದೆ ಕುಡಿಯೋ ನೀರಿನ ಸೆಲೆ ಇದು ಬಾಳಗೋಡು ಏನಿದೆ, ಆ ಜಾಗದಲ್ಲಿ ಕಾವೇರಿ ನದಿಗೆ ತೋಡುಗಳ ಮೂಲಕ ನೀರು ಹೋಗುತ್ತೆ. ಅಂದರೆ ಜಿನುಗು ಪ್ರದೇಶ, ಮಳೆ ಹೆಚ್ಚಾದರೆ ಜಾಗದಲ್ಲಿ ನಿಲ್ಲಕ್ಕಾಗಲ್ಲ, ಓಡಾಡಲಿಕ್ಕಾಗಲ್ಲ, ಕಾಲೆಲ್ಲ ಹುದುಗು ಹೋಗುವಂತಹ ಜಾಗ ಅದು. ಆ ಜಾಗದಲ್ಲಿ ಇವತ್ತು ಕಸ ವಿಲೇವಾರಿ ಘಟಕ ಆಗ್ತಿದೆ. ಕೇವಲ 58 ಸೆಂಟ್ ಜಾಗದಲ್ಲಿ, 50 ಸೆಂಟ್ ಜಾಗದಲ್ಲಿ ದೊಡ್ಡದಾದಂತಹ ಒಂದು ಕಾಮಗಾರಿ ಕೈಗೆತ್ಕೊಂಡಿದ್ದಾರೆ. ಅಲ್ಲಿ ಬಾವಿ ಇದೆ, ಕುಡಿಯೋ ನೀರಿನ ಬೋರ್ವೆಲ್ಗಳಿದ್ದಾವೆ, ನೀರಿನ ತೋಡಿದೆ, ಜೊತೆಗೆ ಬಹುಮುಖ್ಯವಾಗಿ ಆದಿವಾಸಿಗಳು ವಾಸ ಮಾಡೋ ಜಾಗ. ಸುಮಾರು 57 ಕುಟುಂಬಗಳಿಗೆ ಅಲ್ಲಿ ನಿವೇಶನ ನೀಡಿದ್ದಾರೆ. ನಿವೇಶನ ಆಗಿರೋದಷ್ಟೇ ಅಲ್ಲದೆ ಅಲ್ಲಿ ಟೌನ್ಶಿಪ್ ಕೂಡ ಆಗ್ತಿದೆ. ITDP ಅವರಿಗೆ ಹಣ ಬಿಡುಗಡೆಯಾಗಿದೆ. ಗಿರಿಜನ ಅಭಿವೃದ್ಧಿ ಇಲಾಖೆಯಿಂದ ಮನೆ ಕಟ್ಕೊಡುವಂತಹ ಕೆಲಸ ಆಗಬೇಕು. ಇನ್ನೂ ಕೂಡ ಅದನ್ನು ಕೈಗೆತ್ಕೊಂಡಿಲ್ಲ, ಹಕ್ಕುಪತ್ರ ನೀಡಿಲ್ಲ. ಆದರೆ ಕಸ ವಿಲೇವಾರಿ ಘಟಕ ಮಾಡ್ತಿದ್ದಾರೆ ತುಂಬ ತುರ್ತಾಗಿ. ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಸ್ವಲ್ಪನೂ ಕೂಡ ಸಮಯ ವ್ಯರ್ಥ ಮಾಡ್ತಾ ಇಲ್ಲ. ಈಗಾಗಲೇ ಆರ್ಜಿನಲ್ಲಿ ಅರ್ಧ ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಸರಿಸುಮಾರು 7 ಎಕರೆ ದೊಡ್ಡದಾದಂತಹ ಕಸ ವಿಲೇವಾರಿ ಘಟಕ ಇದೆ. ಆದರೆ ಅದನ್ನು ವೈಜ್ಞಾನಿಕವಾಗಿ ಬಳಕೆ ಮಾಡ್ತಾ ಇಲ್ಲ, ಬಹಳ ಕೆಟ್ಟದಾಗಿದೆ. ವೈಜ್ಞಾನಿಕವಾಗಿಲ್ಲ, ಅಲ್ಲಿ ಕಾಂಪೋಸ್ಟ್ ಆಗ್ತಾ ಇಲ್ಲ, ಯಾವುದೇ ರೀತಿಯಲ್ಲಿ ಮಿಷನರಿಗಳನ್ನ ಬಳಸಿ ಅದನ್ನು ಅಲ್ಲಿ ವಿಲೆ ಮಾಡುವಂತಹ ಕೆಲಸಗಳು ನಡೀತಾ ಇಲ್ಲ. ಹಸಿ ಕಸ, ಒಣ ಕಸ ವಿಂಗಡಣೆಗಳಾಗ್ತಾ ಇಲ್ಲ. ಅದರಿಂದ ಈಗಾಗಲೇ ಸುತ್ತಮುತ್ತ ಈ ಜೇನು ಹುಳ ಹೇಗೆ ಇರುತ್ತೋ ಆ ರೀತಿ ನೊಣಗಳ ಕಾಟ ಶುರುವಾಗಿದೆ, ಜೊತೆಗೆ ಕೆಟ್ಟ ವಾಸನೆ. ಅದಲ್ಲದೆ ಅಲ್ಲಿ ಓಡಾಡಲಿಕ್ಕಾಗಲ್ಲ, ಸೊಳ್ಳೆ ಕಾಟ. ಹೀಗಿರುವಂತಹ ಸಮಯದಲ್ಲಿ ಕೇವಲ ಅರ್ಧ ಕಿಲೋಮೀಟ್ರ್ ಒಳಗಡೆ ಇನ್ನೊಂದು ಬೃಹತ್ತಾದಂತಹ, ಅಂದರೆ ಸುಮಾರು 36 ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡುವಂಥ ಕಸ ಸುರಿಲಿಕ್ಕೆ ಹೊರಟಿದ್ದಾರೆ. ಅಂದರೆ ಪ್ರತಿದಿನ ಸರಿಸುಮಾರು 200ಕ್ಕೂ ಹೆಚ್ಚು ಲೋಡ್ ಬರುತ್ತೆ, 200ಕ್ಕೂ ಹೆಚ್ಚು ಹಳ್ಳಿಗಳ ಕಸ ಬರುತ್ತೆ ಅಲ್ಲಿಗೆ. ಈ ದಿನ.com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ. ಅದೆಷ್ಟು ಜಾಗ? ಕೇವಲ 50 ಸೆಂಟು. ಇದು ನೀವೀಗ ನೋಡ್ತಿರೋಂಥ ಪ್ರಕಾರ 2020ರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾದಂತಹ HS ದೊರೆಸ್ವಾಮಿಯವರ ನೇತೃತ್ವದಲ್ಲಿ ಅಂದಿನ ಮುಖ್ಯಮಂತ್ರಿಗಳ ಜೊತೆ ಸಭೆ ಆಗುತ್ತೆ. ಆ ಸಭೆಯಲ್ಲಿ ಆ ಒಂದು ಆದಿವಾಸಿಗಳು ಏನಿದ್ದಾರೆ ಅವರುಗಳಿಗೆ ನಿವೇಶನ ಕೊಡಬೇಕು ಅನ್ನುವಂತಹ ಆದೇಶ ಆಗುತ್ತೆ. ಜಾಗ ಮಂಜೂರಾತಿಯಾಗಿದೆ. ಆ ಜಾಗ ಮಂಜೂರಾತಿ ಆಗೋದ್ರ ಜೊತೆಗೆ ನೀವಿಲ್ಲಿ ನೋಡಿ, ಟೌನ್ಶಿಪ್ ಕೂಡ ಆಗಿದೆ, ನಕಾಶೆ ಕೂಡ ಸಿದ್ಧ ಆಗುತ್ತೆ. ರಸ್ತೆ ಎಲ್ಲಿ ಬರಬೇಕು, ಕುಡಿಯೋ ನೀರಿನ ವ್ಯವಸ್ಥೆ, ಮನೆಗಳ ಸಾಲು, ಆಟದ ಮೈದಾನ, ಪಾರ್ಕ್, ಉದ್ಯಾನವನ, ಈ ಎಲ್ಲ ವ್ಯವಸ್ಥೆಗಳನ್ನ ಒಳಗೊಂಡಂತೆ ITDP ಇಲಾಖೆಗೆ ಇದರ ಜವಾಬ್ದಾರಿಯನ್ನು ವಹಿಸಿರ್ತಾರೆ. ಆದರೆ ಇದುವರೆಗೂ ಕೂಡ ಕಾರ್ಯೋನ್ಮುಖರಾಗಿಲ್ಲ. ಇವತ್ತಿನವರೆಗೂ ಕೂಡ ಆದಿವಾಸಿಗಳಿಗೆ ಮನೆ ಕಟ್ಟಿಕೊಡುವಂಥ ಕೆಲಸ ಆಗಿಲ್ಲ. ಅವ್ರು ಈಗಲೂ ಪ್ಲಾಸ್ಟಿಕ್ ಒದಕಿನಲ್ಲಿ ಬದುಕ್ತಿದ್ದಾರೆ. ಹೀಗಿರುವಾಗ ಒಂದು ಊರಿನ ಮಧ್ಯದಲ್ಲಿ ಇಂತಹ ಕಾಮಗಾರಿ ಮಾಡುವಂಥದ್ದು ನಿಷಿದ್ಧ. ಯಾಕೆಂದರೆ ಗ್ರಾಮದ ಪರಿಮಿತಿಯಿಂದ ಹೊರಗಡೆ ಇರಬೇಕು, ಬರಡು ಭೂಮಿನಲ್ಲಿ ಮಾಡಬೇಕು. ಆದರೆ ಉದ್ದೇಶಪೂರ್ವಕವಾಗಿ ಬಾಳಗೋಡುವಿನಂತಹ ಗ್ರಾಮದ ಮಧ್ಯದಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಸಾಕಷ್ಟು ಮಕ್ಕಳು ಓದ್ತಿದ್ದಾರೆ, ಅಲ್ಲೇ ವಸತಿ ಇದ್ದಾರೆ. ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋಂಥದ್ದು ಇಲಾಖೆಗಳಿಗೆ ಅರಿವಿಲ್ಲ. ಜೊತೆಗೆ ಕುಡಿಯೋ ನೀರು, ಕಾವೇರಿ ಏನು ತಲಕಾವೇರಿಯಲ್ಲಿ ಹುಟ್ಟಿದ್ರು ಕೂಡ ಆ ಬ್ರಹ್ಮಗಿರಿ ಬೆಟ್ಟದ ಸಾಲೇನಿದೆ ಅಲ್ಲೇ ಗುಪ್ತಗಾಮಿನಿಯಾಗಿ ಹರಿಯೋದು. ಜೊತೆಗೆ ಕಾವೇರಿ ನದಿಗೆ ಇಲ್ಲಿನ ತೋಡುಗಳ ಮೂಲಕ ನೀರು ಸೇರ್ಕೊಳ್ಳುತ್ತೆ. ಈ ಜಾಗಕ್ಕೆ ಭೂವಿಜ್ಞಾನ ಇಲಾಖೆ, ಆರೋಗ್ಯ ಇಲಾಖೆ, ಕೃಷಿ ಇಲಾಖೆ, ಶೈಕ್ಷಣಿಕ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಲ್ಲರೂ ಬಂದು ವರದಿ ಕೊಡಬೇಕಾಗಿತ್ತು. ಅದೆಲ್ಲ ಈ ಕಾಮಗಾರಿ ಮಾಡೋಕ್ಕಿಂತ ಮುಂಚೆ ಆ ಗ್ರಾಮದ ಜನರಿಗೆ ಮಾಹಿತಿ ಇರಬೇಕು, ಗ್ರಾಮ ಸಭೆ ಮಾಡಬೇಕು. ಒಂದು ಗ್ರಾಮ ಸಭೆ ಆಗಿಲ್ಲ. ಇವತ್ತಿನವರೆಗೂ ಕೂಡ ಗ್ರಾಮದವ್ರನ್ನ ಕರೆದು ಇಂತಹ ಒಂದು ಕಾಮಗಾರಿಯನ್ನು ಮಾಡ್ತಾ ಇದ್ದೀವಿ ಅಂತ ಕೂಡ ಹೇಳಿಲ್ಲ. EO ಹೆಸರಲ್ಲಿದೆ ಇದು. EO ಅಂತಲೂ ಕೂಡ ಸಂಬಂಧಪಟ್ಟ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಈ ಹಿಂದೆ ನಾನೇ ವರದಿಗಳನ್ನ ಮಾಡಿದ್ದೀನಿ. ಪೊಲೀಸ್ ಬಂದೋಬಸ್ತ್ ಮೂಲಕ ಈ ಕಾಮಗಾರಿನ ನಡೆಸ್ತಾ ಇದ್ದರು. ಪೊಲೀಸ್ ಬಂದೋಬಸ್ತ್ ಇತ್ತಲ್ಲಿ. ಸುದ್ದಿಗಾರನಂದ್ರಂತ ಅವ್ರು ಹೊರಗಡೆ ಹೋಗಿದ್ದಾರೆ, ಹೊರತು ಬಿಟ್ಟರೆ ಅಲ್ಲಿ ವ್ಯಾನ್ ನಿಲ್ಲಿಸ್ಕೊಂಡು ಕಾಮಗಾರಿ ಮಾಡ್ತಾಯಿದ್ರು. ಇಷ್ಟೊಂದು ತುರ್ತೇನಿಕೆ? ಒಂದು ಗ್ರಾಮದ ಮಧ್ಯೆ ಕಸ ವಿಲೇವಾರಿ ಘಟಕ ಯಾಕೆ ಮಾಡಬೇಕು? ಅಗತ್ಯತೆ ಏನಿದೆ? ಈಗಾಗಲೇ ಇದೆ ಅಲ್ವಾ? ಅದನ್ನೇ ಬಳಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ವಸತಿ ಶಾಲೆಗಳಿರೋ ಜಾಗದಲ್ಲಂತೂ ಇಂಥದ್ದು ಮಾಡೋಂಗೇ ಇಲ್ಲ. ಇದನ್ನ ಯಾಕೆ ಅಧಿಕಾರಿಗಳು ಗಮನಿಸ್ತಾ ಇಲ್ಲ?
ಜೊತೆಗೆ ಇಲ್ಲಿ ಬೇಕಾಗಿರೋದಂತೂ ಮುಖ್ಯವಾಗಿ ಮಾಡಬೇಕಾಗಿರೋದು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಗ್ರಾಮ ಸಭೆ ನಡಿಬೇಕು. ಗ್ರಾಮ ಸಭೆ ಅಂತೂ ಕರೆದಿಲ್ಲ. ಈಗಲೂ ಸಹ ಗ್ರಾಮ ಸಭೆ ಕರೀರಿ, ಗ್ರಾಮ ಸಭೆ ಮಾಡಬೇಕು ಅಂತ ಏನಾದ್ರು ಗ್ರಾಮಸ್ಥರು ಕೇಳಿದರೆ PDO ಕೈಗೆ ಸಿಗಲ್ಲ, ಅಧಿಕಾರಿಗಳು ಸ್ಪಂದಿಸಲ್ಲ. ಇಷ್ಟು ತರಾತುರಿನಲ್ಲಿ ನಡೀತಾ ಇದೆ. ಇದನ್ನು ಮಾಡುವಂತಹ ಹುನ್ನಾರ ಜನಪ್ರತಿನಿಧಿಗಳದು. ಅವ್ರ ರಾಜಕೀಯ ಲಾಲಸೆ ಏನಾದರೂ ಇರಲಿ, ಉದ್ದೇಶಗಳೇನೇ ಇರಲಿ, ಆದರೆ ಒಂದು ಗ್ರಾಮದಲ್ಲಿ ಅದು ಪರಿಸರಕ್ಕೆ ಹಾನಿಯಾಗುತ್ತೆ, ವಾತಾವರಣ ಕೆಡಿಸುತ್ತೆ, ಅಂತರ್ಜಲಕ್ಕೆ ಹಾಳಾಗುತ್ತೆ, ಸುತ್ತಲ ಪರಿಸರ ಕೆಡುತ್ತೆ. ಕೇವಲ ಕಾಡಿದೆ ಇಲ್ಲ, ಅರ್ಧ ಕಿಲೋಮೀಟರ್ ದೂರದಲ್ಲಿ ಒಂದು ಕಾಡಿ ಅರಣ್ಯ ಇರುವಂಥ ಜಾಗದಲ್ಲಿ ಒಂದು ವಾಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ ನೀವು. ಹೀಗಿರುವಂತಹ ಜಾಗಗಳಲ್ಲಿ ಕಸ ವಿಲೇವಾರಿ ಘಟಕ ಹೇಗೆ ಮಾಡ್ತೀರಿ? ಇದು ಮಾಡೋ ಹಾಗಿಲ್ಲ ಅಲ್ವಾ? ಮತ್ತು 50 ಸೆಂಟ್ ಜಾಗದಲ್ಲಿ ಕಾಂಪೋಸ್ಟು, ಬರ್ನಿಂಗು, ಒಣ ಕಸ, ಹಸಿ ಕಸ, ಮತ್ತು ನೀವು ತೊಗೊಂಬರುವಂತಹ 36 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರಿಸುಮಾರು 200 ಹಳ್ಳಿಗಳ ಕಸ ಸುರಿಯುವಂಥದ್ದು, ಇದರ ನಿರ್ವಹಣೆ ಹೇಗಾಗುತ್ತೆ? ಈಗಲೇ 7 ಎಕರೆನಲ್ಲಿ ಬಿದ್ದಿರೋ ಕಸ ಸುಮಾರು 5-6 ವರ್ಷಗಳಿಂದ ಹಾಗೆ ಬಿದ್ದಿದ್ದಾವೆ. ಅದೇ ನೀರು ವಿಲೆಯಾಗಿಲ್ಲ. ಇನ್ನು ಆ ಕಸ ರಾಶಿ ಥರ ಬಿದ್ದಿದೆ ಅಲ್ಲಿ. ಅದನ್ನೇ ನೀವೇನು ಮಾಡೋಕ್ಕಾಗಿಲ್ಲ. ಅಲ್ಲೇ ಬೇಕಾದಷ್ಟು ಜಾಗ ಇದೆ, ಅದನ್ನೇ ಬಳಸ್ಕೊಂಡಿಲ್ಲ ನೀವು. ಕಾಂಪೋಸ್ಟ್ ಮಾಡಿ ಅಂತ ಹೇಳಿದ್ರೆ ಯಾವುದೋ ಒಂದು ಸಿಮೆಂಟು ಕೊಠಡಿ ಒಳಗಡೆಗೆ ಕಸ ಸುರಿದು ಬಿಟ್ಟಿದ್ದೀರಿ. ಆ ಜಾಗ ನೋಡಿದ್ರೆ ಕಾಂಪೋಸ್ಟ್ ಜಾಗ ಅಂತೆ, ಲೇಯರ್ಗಳಾಗಬೇಕದು. ಗೊಬ್ಬರಕ್ಕೆ ಪದರಗಳಲ್ಲಿ ಅದನ್ನು ಮಾಡುವಂಥ ವಿಧಾನಗಳಿದ್ದಾವೆ. ಕಸದ ಗುಂಡಿ ತೆಗೆದು ಅದನ್ನು ಗೊಬ್ಬರ ಮಾಡುವಂಥ ವಿಧಾನಗಳು. ಇವ್ರು ತೊಗೊಂಡೋಗಿ ಸುರಿದಿರೋದಲ್ಲಿ ಒಂದು ಕೊಠಡಿ ಒಳಗಡೆ, ಅಲ್ಲಿ ಇವರು ಕಾಂಪೋಸ್ಟ್ ಮಾಡ್ತಾರೆ. ಇನ್ನು ಹೊರಗಡೆ ಬಂದರೆ ಇವ್ರು ಮಾಡ್ತಿರೋ ಕೆಲಸ ಏನು ಅಂತ ಹೇಳಿದ್ರೆ ಗುಜರಿ ವಸ್ತುಗಳನ್ನ ಬೇಗ ಆಯ್ಕೊಳ್ತಾರೆ. ದುಡ್ಡು ಯಾವ್ದು ಸಿಗುತ್ತೋ ಅದನ್ನು ಮಾತ್ರ ಬಹಳಷ್ಟು ಬೇಗ ಆಯ್ಕೊಂಡು ಮಾರ್ಕೊಂಡ್ಬಿಡ್ತಾರೆ. ಕಸ ಅಲ್ಲೇ ಇರುತ್ತೆ. ಆ ಕಸದಿಂದ ಅಲ್ಲಿರೋ ಮುರಾರ್ಜಿ ವಸತಿ ಶಾಲೆಯಲ್ಲಿರೋ ಮಕ್ಕಳಿಗೆ ಎಷ್ಟು ಸಮಸ್ಯೆ ಆಗಿದೆ ಅಂದರೆ ಊಟದ ಮೇಲೆಲ್ಲ ನೊಣ ಕೂರುತ್ತೆ, ಕಿಟಕಿ ತೆಗೆ ಹೋಗಿಲ್ಲ, ಉಸಿರಾಡೋಕ್ಕಾಗ್ತಿಲ್ಲ. ಕೇವಲ 50 ಮೀಟರ್ ಅಂತರದಲ್ಲಿದೆ ಅದು ವಸತಿ ಶಾಲೆ. ಹೀಗಿರುವಾಗ ಮತ್ತೊಂದು ಕಸ ವಿಲೇವಾರಿ ಘಟಕನ ನೀವು ಬಾಳ್ಗೂಡಲ್ಲಿ ಮಾಡಕ್ಕೆ ಹೊರಟಿದ್ದೀರಿ. ಇದನ್ನು ಅಲ್ಲಿನ ಶಾಸಕರಾದಂತಹ AS ಪೊನ್ನಣ್ಣವರು ಶಂಕುಸ್ಥಾಪನೆ ಮಾಡ್ತಾರೆ. ತಕ್ಷಣ ಕಾಮಗಾರಿ ಶುರುವಾಗುತ್ತೆ. ಅದೇ ಜನಗಳಿಗೆ, ಅಲ್ಲಿ ವಾಸ ಆಗಿರುವಂಥ ಆದಿವಾಸಿ ಜನಗಳಿಗೆ ಮನೆ ಕಟ್ಕೊಡೋದ್ರಲ್ಲಿ ಉತ್ಸಾಹ ಇಲ್ಲ. ಅವ್ರಿಗೂ ಒಂದು ಅಲ್ಲೇ ಈಗೇನು ITDPಗೆ ಹಣ ಬಿಡುಗಡೆ ಆಗಿದೆ, ಆ ಒಂದು ನಕ್ಷೆ ಏನು ತಯಾರಾಗಿದೆ ಆ ರೀತಿಯಲ್ಲಿ ಒಂದು ಟೌನ್ಶಿಪ್ ಮಾಡಲಿಕ್ಕೆ ಉತ್ಸಾಹ ಇಲ್ಲ. ಆ ಜನಗಳಿಗೆ ಕುಡಿಯೋಕ್ಕೆ ನೀರೇ ಇಲ್ಲ. ಆ ಕುಡಿಯೋ ನೀರು ಇರೋದೆಲ್ಲಿಂದ ಕಸ ವಿಲೇವಾರಿ ಘಟಕ ಮಾಡ್ತಿರೋ ಜಾಗದಲ್ಲಿ. ಅವ್ರುಗಳು ಈಗಲೂ ಪ್ಲಾಸ್ಟಿಕ್ ಹೊದಕೆಲ್ಲಿದ್ದಾರೆ. ಒಂದು ಶೌಚಾಲಯ ಇಲ್ಲ, ಒಂದು ಸ್ನಾನಗೃಹ ಇಲ್ಲ. ಆ ಮಕ್ಕಳು ಎಷ್ಟು ಕಷ್ಟಪಡ್ತಾರೆ ಅನ್ನೋದು ನಿಮ್ಗೆ ಅರಿವಿಲ್ಲ. ಆದರೆ ನಿಮಗೆ ಆಗಬೇಕಾಗಿರೋದು ಕಸ ವಿಲೇವಾರಿ ಘಟಕ ಆಗಬೇಕು. ನಾನು ಅಭಿವೃದ್ಧಿ ಮಾಡ್ತಾಯಿದ್ದೀನಿ, ಅಭಿವೃದ್ಧಿ ಯೋಜನೆ ಕೈಗೊಳ್ತಾ ಇದ್ದೀನಿ ಅಂತ ಹೇಳಬೇಕಷ್ಟೆ. ಯಾವ ರೀತಿ ಅಭಿವೃದ್ಧಿ ಯೋಜನೆ ಅದು? ಈಗಾಗಲೇ ಇದೆ ಅಲ್ವಲ್ಲಿ, ಅದನ್ನೇ ನೀವು ಸರಿಯಾಗಿ ನೋಡ್ಕೊಳ್ಳಿಕ್ಕಾಗ್ತಾಯಿಲ್ಲ, ಇನ್ನೊಂದು ಮಾಡ್ಲಿಕ್ಕೆ ಹೋಗ್ತೀರಿ. ಅದರಿಂದ ಜನರಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಸುತ್ತಮುತ್ತ ಅವ್ರ ಇಡೀ ಪರಿಸರ ಹಾಳಾಗುತ್ತೆ. ಕುಡಿ ನೀರಿನ ಗತಿ ಏನು? ಇಡೀ ವ್ಯವಸ್ಥೆ ಹಾಳಾಗುತ್ತೆ ಅಲ್ಲಿ. ಈಗ ನೀವು ಕಸ ವಿಲೇವಾರಿ ಘಟಕ ಮಾಡ್ತು ಅಂದರೆ ಗಾಡಿಗಳು ಬರೋದು ಹೋಗೋದು ಮಾಡ್ಲಿಕ್ಕೆ ಶುರುವಾಗ್ತವೆ, ಶಬ್ದ ಹೆಚ್ಚಾಗುತ್ತೆ. ಈಗಿರುವಂತಹ ನೆಮ್ಮದಿ ಮುಂದಕ್ಕಿರಲ್ಲ. ಯಾಕೆ ಅಂತ ಹೇಳಿದ್ರೆ ಕೇವಲ ಅರ್ಧ ಕಿಲೋಮೀಟರ್ ವ್ಯಾಪ್ತಿನಲ್ಲಿ 2 ಕಸ ವಿಲೇವಾರಿ ಘಟಕಗಳಾಗ್ತವೆ. ಕಸದ ರಾಶಿ ಎಲ್ಲೆದ್ದರೂ ಕೂಡ ಒಂದು ಬಿರುಗಾಳಿ ಎದ್ದರೆ ಇಡೀ ಧೂಳು ಮನೆ ಮೇಲಿರುತ್ತೆ, ಸುತ್ತಲೂ ಪರಿಸರ ಹದಗೆಟ್ಟೋಗುತ್ತೆ. ಇದೇನಾದ್ರು ಅಧಿಕಾರಿಗಳು ಗಮನಿಸಿದಾರಾ? ವರದಿ ಮಾಡಿದಾರಾ? ಸ್ಥಳ ಹಾಜರಾಗಿದೆಯಾ? ಸಂಬಂಧಪಟ್ಟ ಇಲಾಖೆಗಳು ಬಂದು ಭೇಟಿ ಕೊಟ್ಟಿದ್ದಾರಾ? ಯಾವುದೂ ಆಗಿಲ್ಲ. ಒಂದು ವೇಳೆ ಆಗಿದೆ ಅಂತ ಹೇಳೋದಾದರೆ ಗ್ರಾಮ ಸಭೆ ಕರಿಬೋದಲ್ಲ. ಗ್ರಾಮ ಸಭೆ ಯಾಕೆ ಕರೀತಾರಲ್ಲ? ಇದರ ಅಧಿಕಾರಿಗಳ ಲೋಪ ಇದೆ. ಸರಿಯಾದಂತಹ ಕಾನೂನು ರೀತಿಯ ಕಾನೂನು ಪಾಲನೆ ಆಗಿಲ್ಲ. ಇಲ್ಲಿ ಜನಪ್ರತಿನಿಧಿಗಳು ಕೂಡ ಜನರ ಹಿತ ಕಾಯ್ತಾ ಇಲ್ಲ. ಹಾಗಾಗಿ ತಕ್ಷಣ ಈ ಕಾಮಗಾರಿಯನ್ನು ನಿಲ್ಲಿಸಬೇಕು. ಆದಿವಾಸಿಗಳಿಗೆ ಆ ಜಾಗದಲ್ಲಿ ಮನೆ ಕಟ್ಟಬೇಕು. ITDP ಇಲಾಖೆ ಏನು ಟೌನ್ಶಿಪ್ ಮಾಡಬೇಕು ಅಂತಿದೆ ಅದನ್ನು ಅನುಷ್ಠಾನ ಮಾಡಬೇಕು. ಈ ಮೂಲಕ ಮನವಿ. ಈ ಜಾಗದಲ್ಲಿ ನಾವು ಒಂದು ಗ್ರೌಂಡು ಮಾಡಿ ಅದಕ್ಕೆ ತುಂಬ ಒಂದು 2 ಲಕ್ಷದಷ್ಟು ಖರ್ಚು ಮಾಡಿ ಗ್ರೌಂಡು ಅದನ್ನು ಡೆವಲಪ್ ಮಾಡಿ ಗ್ರೌಂಡ್ ಮಾಡಿ ಇಲ್ಲಿಂದ ಊರಿನ ಮಕ್ಕಳಿಗೆ ಆಟ ಆಡೋಕ್ಕೆ ಒಂದು ಸಾರ್ವಜನಿಕ ಮೈದಾನದ ಥರ ಇತ್ತು ಜಾಗ ಇದು. ಈ ಸುತ್ತಮುತ್ತ ಒಂದು 4-5 ಗ್ರಾಮ ಇದೆ. 4-5 ಗ್ರಾಮದಿಂದ ಮಕ್ಕಳು ಬಂದು ಆಡ್ತಾರೆ. ಮತ್ತು ಈಗ ಏನಂತ ಹೇಳಿದ್ರೆ ಸರ್ಕಾರ ಇದರಲ್ಲಿ ಕಸ ವಿಲೇವಾರಿ ಘಟಕ ಗ್ರೌಂಡಿನ ಮಧ್ಯದಲ್ಲೇ ಕಸ ವಿಲೇವಾರಿ ಘಟಕ ಒಂದು 2.5 ಕೋಟಿ ಪ್ರಾಜೆಕ್ಟು ಮಾಡ್ತಾಯಿದ್ದಾರೆ. ಇಲ್ಲಿ ಹತ್ತಿರದಲ್ಲಿ ಒಂದು 50-100 ಮನೆಗಳಿದೆ. ಈ ಕಸ ವಿಲೇವಾರಿ ಘಟಕ ಆಗೋ ತೀರದಲ್ಲಿ ಒಂದು 100 ಮೀಟ್ರು ಇಲ್ಲ 100 ಮೀಟ್ರ್ ಹತ್ತಿರದಲ್ಲೇ ಮನೆಗಳಿದೆ, ಬಾವಿಗಳಿದೆ, ತೋಟಗಳು, ಕೃಷಿ ಭೂಮಿ ಎಲ್ಲ ಇದೆ. ಸುತ್ತಮುತ್ತ ಸಣ್ಣ ಸಣ್ಣ ಮಕ್ಕಳುಗಳಿದ್ದಾರೆ. ಈ ಪ್ರಾಜೆಕ್ಟ್ ಇಲ್ಲಿ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಊರಿನವರಿಗೆ ಭಾಳ ಸಮಸ್ಯೆ ಆಗುತ್ತೆ. ಇದು ಅಧಿಕಾರಿಗಳು ನಮ್ಮ ಗಮನಕ್ಕೆ ಯಾರೂ ತಂದಿಲ್ಲ. ಇದು ಡಿಸೆಂಬರ್ 1ನೇ ತಾರೀಕಿಗೆ ಇನಾಗ್ರೇಷನ್ ಆಗಿ
2ನೇ ದಿವಸದಲ್ಲಿ ಗೊತ್ತಾಗಿರೋದು, ಇನಾಗ್ರೇಷನ್ ಆಗೇ ದಿವಸದಿಂದನೇ ಇದು ಇಲ್ಲಿ ಒಂದು ಘಟಕ ಬರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗಿರೋದು. ಇಲ್ಲ, ಗ್ರಾಮ ಸಭೆ ಇದರ ಬಗ್ಗೆ ಯಾವ ಗ್ರಾಮ ಸಭೆ ಮಾಡಿಲ್ಲ. ಇದ್ರ ಬಗ್ಗೆ ಯಾರೂ NOCಗೂ ಒಂದು ನೋಟಿಸು ಹಾಕಿಲ್ಲ. ಯಾವ ಮಾಹಿತಿ ಇಲ್ಲಿ ಊರಿನವರಿಗೆ ಯಾವ ಮಾಹಿತಿಯೂ ಇಲ್ಲ. ಇದು ಒಳಗೊಳಗೆ ಪಂಚಾಯಿತಿಯವರು, EO ಅವರು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅವರೇ ಒಳಗೆ ಮಾಡಿಕೊಂಡು ಈ ಪ್ರಾಜೆಕ್ಟ್ ಬಂದಿದ್ದಾರೆ. ಅಲ್ಲ, ಒಂದು ಗ್ರಾಮ ಸಭೆ ನಡೆಸ್ತೇ ಹೋದ್ಮೇಲೆ ಇಂಥ ಒಂದು ದೊಡ್ಡ ಮಟ್ಟದ ಒಂದು ಕಾಮಗಾರಿ ನಡೆಸಬೇಕು ಅಂತಂದಾಗ ಊರಿನ ಗ್ರಾಮಸ್ಥರಿಗೆ ಅದ್ರ ಮಾಹಿತಿನೇ ಕೊಟ್ಟಿಲ್ವ? ಇಲ್ಲ, ಅದರ ಮಾಹಿತಿನೇ ಇಲ್ಲ. ಇದು ಡಿಸೆಂಬರ್ 1ನೇ ತಾರೀಕಿಗೆ ಯಾವಾಗ ಇನಾಗ್ರೇಷನ್ MLA ಅವರು ಬಂದ್ಬಿಟ್ಟು ಯಾವಾಗ ಇನಾಗ್ರೇಷನ್ ಮಾಡಿದ್ರು ಆ ದಿವಸನೇ ನಮಗೆ ಮಾಹಿತಿ ಬಂದಿರೋದು. ಸ್ಥಳ ಪರಿಶೀಲನೆಗೆ ಆರೋಗ್ಯಾಧಿಕಾರಿಗಳು, ಕೃಷಿ ಇಲಾಖೆ ಅಧಿಕಾರಿಗಳು, ಸಂಬಂಧಪಟ್ಟಂತಹ ಜಿಲ್ಲಾಡಳಿತದಿಂದ ಯಾರ್ಯಾರು ಬಂದು ಪರಿಶೀಲನೆ ನಡೆಸಿದ್ರ? ಇಲ್ಲ, ಊರಿನವರಿಗೆ ಈ ಥರ ಮಾಹಿತಿಯೇ ಇಲ್ಲ. ಈ ಮಾಹಿತಿಯಲ್ಲಿ ಯಾರೋ ಬರ್ತಾಯಿದ್ರು ಹೋಯ್ತಾಯಿದ್ರು, ನಮ್ಗೆ ಗೊತ್ತಿಲ್ಲ. ಆದರೂ ಇದ್ರ ಬಗ್ಗೆ ಯಾರಿಗೂ ತಿಳುವಳಿಕೆ ಕೊಟ್ಟಿಲ್ಲ. ಈ ಗ್ರಾಮದ ಪಂಚಾಯತಿ ಸದಸ್ಯರು ಏನು ಮಾಡ್ತಾ ಇದ್ದಾರೆ ಹಾಗಾದರೆ? ಈ ಗ್ರಾಮದ ಪಂಚಾಯತಿ ಸದಸ್ಯರು ಅದೇ ಡಿಸೆಂಬರ್ 1ಕ್ಕೆ ಯಾವಾಗ ಇನಾಗ್ರೇಷನ್ ಆದರೂ ಅವರು ಬಂದ್ಬಿಟ್ಟು ಇನಾಗ್ರೇಷನ್ ಮಾಡಿಬಿಟ್ಟು ಹೋಗಿದ್ದಾರೆ. ಮತ್ತು ಇದ್ರ ಬಗ್ಗೆ ಯಾರೂ ಮಾತು ಎತ್ತಿಲ್ಲ. ಈಗ ಕಸ ವಿಲೇವಾರಿ ಘಟಕ ಇಲ್ಲಿ ಏನಾದರೂ ಕೂಡ ಆಗಿಬಿಟ್ರೆ ಇದರಿಂದ ಏನಾಗ್ತದೆ ಅಂತ ಹೇಳ್ತೀರಿ? ಇದರಿಂದ ಎಲ್ಲರಿಗೂ ಒಂದು ಆರೋಗ್ಯನೇ ಹಾನಿಕರ ಆಗುತ್ತೆ, ಆರೋಗ್ಯನೇ ಹಾಳು. ಇದರಲ್ಲಿ ಬರುತ್ತೆ, ಹೊಗೆ ಬರುತ್ತೆ, ಬೆಂಕಿ ಆಗುತ್ತೆ, ವಾಸನೆ ಗೀಸನೆ ಎಲ್ಲ, ನಾಯಿ ಹಸು ಗಿಸು ಸಾಯುತ್ತೆ, ಮನುಷ್ಯರಿಗೆ ಕಾಯಿಲೆ ಬರುತ್ತೆ, ಕೃಷಿ ಭೂಮಿಗೂ ಇದೆ ಹಾಳುವೆ. ಇದ್ರ ಬಗ್ಗೆ ಅಧಿಕಾರಿಗಳು ಏನು ಹೇಳ್ತಾರೆ? ಅಧಿಕಾರಿಗಳು ನಾವೀಗ ಪಂಚಾಯತಿಯಲ್ಲಿ ಕೇಳೋಕೆ ಅಧಿಕಾರಿ ನಮಗೆ ಮಾಹಿತಿ ಇಲ್ಲ, ನಮಗೆ ಗೊತ್ತಿಲ್ಲ. ಅದು EO ಅವರು ಮಾಡ್ಕೊಂಡಿರೋದು. EO ಅಧಿಕಾರದಲ್ಲಿದೆ. EO ಏನು ಹೇಳ್ತಾರೆ, EO ಅಧಿಕಾರದಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಾ ಇದ್ದಾರೆ. ಅಂದರೆ ನಿಮಗೆ ಯಾವುದಾದ್ರು ಸರಿಯಾದಂತಹ ನಿಖರವಾದಂತಹ ಉತ್ತರ ಕೊಡ್ತಾ ಇಲ್ಲ. ಅವರೇ ಒಳಗೆ ಏನು ಮಾಡಿದ್ದಾರೆ ಅಂದರೆ, ಇದು ಪೈಸಾರಿ ಜಾಗ ಆಗಿತ್ತು. ಇದನ್ನ ಏನು ಮಾಡಿದ್ದಾರೆ, ಅರ್ಧ ಎಕರೆ EO ಹೆಸರಿಗೆ ಅವರೇ ಒಳಗೆ ಅರ್ಧ ಎಕರೆ ಮಾಡಿಬಿಟ್ಟು ಆ EO ಕಂಡೀಷನಲ್ಲಿ ಇಟ್ಟಿದ್ದಾರೆ. ಆದರೆ ನಿಮ್ಗೀಗೇನು ಅಂತ ಹೇಳಿದ್ರೆ, ಈಗ ಅವರು ತುರ್ತಾಗಿ ಕಾಮಗಾರಿ ಕೈಗೊಂಡಿದ್ದಾರೆ, ಗ್ರಾಮದವರಿಗೆ ಯಾರಿಗೂ ತಿಳಿದಿಲ್ಲ. ಇದರಿಂದ ಅಪಾಯ ಇದೆ ಅಂತ ಅಪಾಯ ಇದೆ. ಈಗ ನಾವು ಇಲ್ಲಿ ಸೇರಿರುವ ವಿಷಯ ಏನಂತಂದರೆ, ನಮ್ಮ ಗ್ರಾಮದಲ್ಲಿ ಗ್ರಾಮಸ್ಥರಿಗೆ ಒಂದು ಯಾವುದೇ ಮಾಹಿತಿ ಇಲ್ಲದೆ ಒಂದು ಕಸ ವಿಲೇವಾರಿ ಘಟಕವನ್ನು ಶುರು ಮಾಡಿದ್ದಾರೆ. ಅದ್ರ ಬಗ್ಗೆ ಮಾತಾಡಲಿಕ್ಕೆ ಈಗ ಸೇರಿದ್ದೀವಿ ನಾವು. ಏನಂತಂದರೆ, ಇಲ್ಲೀಗ ಆಲ್ರೆಡಿ ನಮಗೆ ಪಂಚಾಯಿತಿಯ ಕಸ ವಿಲೇವಾರಿ ಮಾಡೋ ಉದ್ದೇಶದಿಂದ 2020ರಲ್ಲಿ ಒಂದು ಘಟಕವನ್ನು ಮಾಡಿರ್ತಾರೆ. ಇವಾಗ ಪುನಃ ಏನು ಮಾಡಿದ್ದಾರೆ, ಇವಾಗ ಪ್ರೆಸೆಂಟ್ ಒಂದು ಕಾಮಗಾರಿನ ಪುನಃ ಶುರು ಮಾಡಿದ್ದಾರೆ, ಇನ್ನೊಂದು ಘಟಕವನ್ನು ನಿರ್ಮಾಣ ಮಾಡಲಿಕ್ಕೆ. ಇದು ಯಾವ ಥರ ಮಾಡ್ತಿದ್ದಾರೆ, ಇದೇನು ಉದ್ದೇಶ ಅಂತ ಹೇಳೋದು ನಮಗೆ ಅರ್ಥ ಆಗ್ತಾಯಿಲ್ಲ. ಇದ್ರ ಬಗ್ಗೆ ಊರವ್ರಿಗೆ ಯಾವುದೇ ಮಾಹಿತಿ ಇರೋದಿಲ್ಲ. ಈ ಅಧಿಕಾರಿಗಳು ಬಂದುಬಿಟ್ಟು ಇಲ್ಲಿ ಗುದ್ಲಿ ಪೂಜೆ ನೆರವೇರಿಸುವಾಗನೇ ನಮಗೆ ಇದ್ರ ಬಗ್ಗೆ ತಿಳಿದು ಬಂದಿರೋದು. ಈ ಥರ ಒಂದು ಕಾಮಗಾರಿ ಪುನಃ ಇಲ್ಲಿ ಈ ಥರ ಒಂದು ಕಸ ವಿಲೇವಾರಿ ಘಟಕ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳೋದು ನಮಗಿದು ಶುರು ಮಾಡೋ ಸಮಯದಲ್ಲೇ ಗೊತ್ತಾಗಿರೋದು. ಸಂಬಂಧಪಟ್ಟ ಎಲ್ಲ ಇಲಾಖೆಗೆ ಇವರು ಮಾಹಿತಿ ಕೊಡಬೇಕಾಗುತ್ತೆ. ಅವರು ಬಂದು ಸ್ಥಳ ಪರಿಶೀಲನೆ ಮಾಡಬೇಕಾಗುತ್ತೆ. ಆರೋಗ್ಯ ಇಲಾಖೆ ಇರಲಿ, ಕೃಷಿ ಇಲಾಖೆ ಇರಲಿ, ಅರಣ್ಯ ಇಲಾಖೆ ಇರಲಿ, ಯಾವುದೇ ಇಲಾಖೆಗಳಿಗೆ ಇವರು ಬಂದಿದ್ದಾರ, ಸ್ಥಳ ಪರಿಶೀಲನೆ ಮಾಡಿದಾರ ಅಂತ ಹೇಳೋದು ಕೂಡ ನಮಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಈಗ ತ್ಯಾಜ್ಯ ಘಟಕ ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ, ಈ ಸುತ್ತಮುತ್ತ ಸರಿಸುಮಾರು ಎಷ್ಟು ಸಾವಿರ ಜನಸಂಖ್ಯೆ ವಾಸ ಮಾಡ್ತಾ ಇರ್ಬೋದು? ಈ ತ್ಯಾಜ್ಯ ಘಟಕ ಇವರೀಗ ಶುರು ಮಾಡಿರೋದು ಪ್ರಸ್ತುತ ತುಂಬ ಜನಸಂಖ್ಯೆ ಇರುವ ಜಾಗ. ಅಂದರೆ ಇಲ್ಲಿ ಒಂದು ಕಡಿಮೆ ಅಂದರೆ ಒಂದು 6,000 ಜನ ವಾಸ ಮಾಡ್ತಾ ಇದ್ದಾರೆ ಸುತ್ತಮುತ್ತ. ಅದರ ಅರಿವು ಅವ್ರಿಗೆ ಇದೆಯಾ? ಖಂಡಿತವಾಗಲು ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಿರುವ ಜಾಗ ಆಗಿರೋದ್ರಿಂದ ಅವರಿಗೆ ಅರಿವು ಇಲ್ಲದೆ ಅವರು ಯಾವ ಥರ ಈ ಥರದೊಂದು ಘಟಕನ ಶುರು ಮಾಡೋದು? ಈಗ ಅವ್ರು ಘಟಕ ಮಾಡ್ತಿದಾರಲ್ಲ, ಹೌದು, ಅದು ಬಳಕೆ ಮಾಡ್ತಿದ್ದ ಜಾಗನ ಅಥವಾ ಅದು ಪಾಳು ಬಿದ್ದಿದ್ದ ಜಾಗನ? ಇವರು ಈಗ ಘಟಕ ಮಾಡ್ತಾ ಇರುವ ಜಾಗ ನಾವು ಸುಮಾರು 150 ವರ್ಷಗಳಿಂದ ಇದನ್ನ ಆಟದ ಮೈದಾನವಾಗಿ ಉಪಯೋಗಿಸ್ಕೊಂಡು ಬರ್ತಿದ್ದಂಥ ಜಾಗ ಇದು. ಇದನ್ನ ನಾವು ಗ್ರಾಮಸ್ಥರು ಎಲ್ಲರೂ ನಮ್ಮ ಗ್ರಾಮಸ್ಥರು ಇರ್ಬೋದು, ಪಕ್ಕದ ಗ್ರಾಮಸ್ಥರು ಇರ್ಬೋದು, ಎಲ್ಲರೂ ಆಟದ ಮೈದಾನವಾಗಿ ಉಪಯೋಗಿಸ್ತಾ ಬರ್ತಾ ಇದ್ದಿದ್ದು. ಈಗ ಏಕೆ ಬಂದು ಯಾವುದೇ ಒಂದು ಮಾಹಿತಿ ಇಲ್ಲದೆ ಈ ಥರ ಒಂದು ಕಾಮಗಾರಿನ ಶುರು ಮಾಡ್ಕೊಂಡಿದ್ದಾರೆ. ಹೀಗಿರುವಾಗ ಕುಡಿಯೋ ನೀರಿಗೆ ಸಮಸ್ಯೆ ಆಗಲ್ವಾ? ಖಂಡಿತ ಸಮಸ್ಯೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಅವರು ಕಾಮಗಾರಿ ಮಾಡ್ತಾ ಇರುವ ಪಕ್ಕದ 10 ಅಡಿ ಪಕ್ಕದಲ್ಲೇ ಈಗ ಇಲ್ಲಿ ಇರುವ ಬುಡಕಟ್ಟು ಜನರಿಗೆ ನೀರಿಗೋಸ್ಕರ ಅಲ್ಲಿ ಬೋರ್ವೆಲ್ಲನ್ನು ತೆಗೆದಿದ್ದಾರೆ. ಮತ್ತು ಈ ಜಾಗ ಒಂದು ಎತ್ತರ ಪ್ರದೇಶದಲ್ಲಿ ಇರೋದ್ರಿಂದ ಇದ್ರದ್ದು ಪಕ್ಕದಲ್ಲೇ ಒಂದು 20 ಮೀಟರ್ ದೂರದಲ್ಲೇ ತುಂಬ ಪಕ್ಕದಲ್ಲೇ ಮನೆಗಳಿದ್ದಾವೆ. ಕೆಳಗಡೆ ಡೌನಲ್ಲಿ ಮನೆಗಳಿದ್ದಾವೆ. ಅಲ್ಲಿ ಸುಮಾರು 4-5 ಬಾವಿಗಳಿದ್ದಾವೆ. ಖಂಡಿತವಾಗಲೂ ಇದು ಅಂತರ್ಜಲಕ್ಕೆ ಖಂಡಿತವಾಗಲೂ ಎಫೆಕ್ಟ್ ಆಗುತ್ತೆ ಇದು. ಈಗ ಇದ್ರ ಸುತ್ತಮುತ್ತದಲ್ಲಿ ಶಾಲೆ ಮತ್ತೊಂದು ಅಂಗನವಾಡಿ ಈ ಥರ ಏನು ಇಲ್ವಾ? ಇದ್ರ
ಪಕ್ಕದಲ್ಲಿ ನಮಗೆ ಒಂದು ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಮಗೆ ಏಕಲವ್ಯ ಅಂತ ಹೇಳ್ಬಿಟ್ಟು ಒಂದು ಕೇಂದ್ರ ಸರ್ಕಾರದ ಒಂದು ಶಾಲೆ ಇದೆ. ಇದರಲ್ಲಿ ಸುಮಾರು 350ರಿಂದ 400 ಮಕ್ಕಳು, ವಸತಿ ಶಾಲೆ ಇದು, 350ರಿಂದ 400 ಮಕ್ಕಳು ವಾಸ ಮಾಡ್ತಾ ಇದ್ದಾರೆ, ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇನ್ನೊಂದು ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇನ್ನೊಂದು ಸ್ಕೂಲ್ ಇರ್ತದೆ, ಅದು ರಾಜ್ಯ ಸರ್ಕಾರದ ಮೊರಾರ್ಜಿ ದೇಸಾಯಿ ಶಾಲೆ ಅದು. ಈಗ ಈ ಘಟಕ ತ್ಯಾಜ್ಯ ಘಟಕ ಇಲ್ಲ ಆದರೆ ಹೌದು, ಈಗ ಮುಂದಿನ ದಿನಗಳಲ್ಲಿ ಅದರ ಕೆಟ್ಟ ವಾಸನೆ ಅಥವಾ ನೊಣಗಳು ಹೆಚ್ಚಬಹುದು, ಸೊಳ್ಳೆಗಳ ಕಾಟ ಹಬ್ಬಬಹುದು ಅಂತ ಕಾಣಿಸುತ್ತೆ. ಹೌದು. ಇಂತಹ ರೀತಿಯಲ್ಲಿ ಇವರು ಈ ಕ್ರಮ ಕೈಗೊಂಡಿರೋದು ಎಷ್ಟು ಸರಿ ಅಂತ ಹೇಳ್ತೀರಿ ನೀವು? ಖಂಡಿತವಾಗ್ಲೂ ತಪ್ಪು. ಇದು ಗ್ರಾಮಸ್ಥರಿಗೆ ಅರಿವಿಲ್ಲದೆ ಒಂದು ಮಾಡ್ತಿರೋದು ದೊಡ್ಡ ತಪ್ಪು. ಅದ್ರ ಮೇಲೆ ಇವರು ಈ ಥರದೊಂದು ಕಾಮಗಾರಿ ನಡಿಬೇಕು ಅಂತ ಹೇಳಿದ್ರೆ ಈ ಬರಡು ಭೂಮಿನ ಆಯ್ಕೆ ಮಾಡಿಬಿಟ್ಟು ಮಾಡಬೇಕು. ಜನವಸತಿ ಇಲ್ಲದ ಸ್ಥಳದಲ್ಲಿ ಇವರು ಈ ಥರದೊಂದು ಕಾಮಗಾರಿಗಳನ್ನ ಮಾಡಬೇಕಾಗುತ್ತೆ. ಆದರೆ ಇದೆಲ್ಲದನ್ನ ಮೀರಿ ಇವರು ಜನವಾಸ ಮಾಡ್ತಿರುವ ಮಧ್ಯದಲ್ಲಿ ತಗೊಬಂದು ಇದನ್ನ ಮಾಡ್ತಿರೋದು ಸರಿ ಇಲ್ಲ. ಇದು ಖಂಡಿತವಾಗ್ಲೂ ಅಲ್ಲ, ಈಗ ಇಲ್ಲಿ ನೀವು ಹೇಳ್ತಿರೋ ಪ್ರಕಾರದಲ್ಲಿ 1000 ಜನ ವಾಸ ಮಾಡ್ತಾ ಇದ್ದಾರೆ. ಹೌದು. ಒಂದು ಕಡೆ ಆದಿವಾಸಿಗಳಿದ್ದಾರೆ. ಹೌದು. ಅಂದ್ರೆ ST ಆಕ್ಟ್ ಪ್ರಕಾರದಲ್ಲಿ ಇವರಿಗೆ ಅವ್ರಿಗೆ ಏನು ಅವಕಾಶ ಮಾಡಿಕೊಟ್ಟಿದ್ದಾರೆ, ನಿವೇಶನ ಅಥವಾ ಅವ್ರು ಇರ್ಲಿಕ್ಕೆ ಮಾಡಿದ್ದಾರೆ, ಹೌದು, ಇಂತಹ ಜಾಗದಲ್ಲಿ ಈ ಪ್ರಾಜೆಕ್ಟ್ ಮಾಡುವಂಥದ್ದು ಸರಿನಾ? ಅವರು ನಮಗೆ ಗೊತ್ತಿಲ್ಲದಾಗೆ ಬರ್ತಾರೆ ಹೋಗ್ತಾರೆ. ಆದರೆ ಅವರು ಏನಕ್ಕೆ ಬರ್ತಾರೆ, ಏನು ಯಾವ ಉದ್ದೇಶಕ್ಕೋಸ್ಕರ ಇಲ್ಲಿ ಬರ್ತಾರೆ, ಏನು ಮಾಡ್ತಾರೆ ಅಂತ ಹೇಳೋದು ಗ್ರಾಮಸ್ಥರಿಗಾಗಲಿ ಇದರ ಸುತ್ತಮುತ್ತ ವಾಸ ಮಾಡುವ ಜನಗಳಿಗಾಗಲಿ ಯಾರಿಗೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಇದು ನಮ್ಮಲ್ಲಿ ಇವಾಗ ಆಗಲೇ ನಮ್ಮ ಫಸ್ಟ್ ಪೆರ್ಮಾಡಿಯಲ್ಲಿ ಒಂದು ಘಟಕ ಬಂದು ಉಂಟು. ಅಲ್ಲಿ ಕರೆಕ್ಟಾಗಿ ಕಸ ವಿಲೇವಾರಿ ನಡೀತಾ ಇಲ್ಲ. ಅಲ್ಲಿಂದ ನೊಣಗಳು, ಸೊಳ್ಳೆ, ಇಲಿಗಳ ಕಾಟ, ನಾಯಿಗಳ ಕಾಟ, ಅಲ್ಲಿ ಓಡಾಡೋಕ್ಕೆ ಕಷ್ಟ ಆಗ್ತಾ ಉಂಟು. ಯಾಕೆಂದರೆ ಸ್ಮೆಲ್ಗಳು ಅಷ್ಟು ಇಲ್ಲಿಗೆ ಬರುತ್ತೆ, ಒಂದೊಂದು ಸತಿ ಇಲ್ಲಿಗೆ ಬರುತ್ತೆ. ಫಸ್ಟ್ ಪೆರ್ಮಾಡಿ ಆ ರೋಡಿಗೆ ಹೋದ್ರೂ ಬರುತ್ತೆ, ಬಾಳ್ಗೋಡು ಈ ಕಡೆ ಬಂದ್ರೂ ಬರುತ್ತೆ. ನಮಗೆ ಎರಡು ರೋಡ್ ಇದೆ. ಕಂಡಿಬಿಕಿಯಾಗಿ ಬರುವಾಗ ರೋಡ್ ಬರ್ತದೆ, ಮತ್ತು ಇಲ್ಲಿ ಪೆರ್ಮಾಡಿಗೆ ಬರುವಾಗ ಹೋಗುತ್ತೆ. ನಾವಲ್ಲಿ ಗೌರಿ ಕೂರಿಸುವಾಗಲೂ ಮತ್ತು ಆ ಕಡೆ ಈ ಕಡೆ ಓಡಾಡುವಾಗಲೂ ಸ್ಮೆಲ್ಗಳು ಅಷ್ಟು ತುಂಬ ತೊಂದರೆ ಕೊಡ್ತಾ ಉಂಟು. ಅಷ್ಟೇ ಸಹಿಸ್ತಾ ಇರುವಾಗಲೂ ನಾವು ಇದು ನಮ್ಮದೊಂದು ಆಟದ ಮೈದಾನ. ನಾವು ಮುಂಚೆ ಎಲ್ಲ ಒಂದು 20-25 ವರ್ಷ ಮುಂಚೆ ನಾವೊಂದು ಆಟ ಆಡ್ತಿದ್ವು. ಸಣ್ಣ ವಯಸ್ಸಿನಲ್ಲಿ ನಾವಲ್ಲಿ ಒಂದು ಆಟ ಆಡ್ತಿದ್ದೆವು. ಆವಾಗ ಸ್ವಲ್ಪ ಸಣ್ಣ ಗ್ರೌಂಡ್ ಆಗಿತ್ತು. ಇವಾಗ ನಾವು ಅದನ್ನು ಸ್ವಲ್ಪ ದೊಡ್ಡದು ಮಾಡಿದ್ದೀವಿ. ಇದನ್ನು ನಾವು ಗ್ರಾಮ ಸಭೆಯಲ್ಲಿ ಹೋಗಿ ನಾವು ಕೇಳೋದು ಅಧಿಕಾರಿ ಹತ್ರ. ಅವರು ಏಕೈಕ ಅದು ನಮಗೆ ಗೊತ್ತಿಲ್ಲ, ಅದು ಆ ಸರ್ಕಾರದ್ದು ಈ ಸರ್ಕಾರದ್ದು, ಆ ಪ್ರಾಜೆಕ್ಟು ಈ ಪ್ರಾಜೆಕ್ಟು ಅಂತಂದರೆ ನಮಗೆ ಕರೆಕ್ಟಾಗಿ ಒಂದು ಮಾಹಿತಿ ಕೊಡ್ತಾ ಇಲ್ಲ. ಮತ್ತು ನಾವು ಕೇಳೋಕ್ಕೆ ಹೋದ್ರೆ ಅವರು ಹೇಳೋದು ನಿಮಗೆ ಸಂಬಂಧ ಇಲ್ಲ, ನೀವು ಆರ್ಜ್ ಪಂಚಾಯತ್ ಅವರು ಅಂತ. ಇವ್ರು ಕೇಳ್ತಾರೆ, ಸರ್ ನಮ್ಮದು ಮನೆ ಇರೋದು ಆರ್ಜ್ ಪಂಚಾಯತಿಯಲ್ಲಿ, ನಮ್ಮ ತೋಟ ಇರೋದು ಬಾಳ್ಗೋಡಲ್ಲಿ, ನಮಗೆ ಕೇಳೋಕ್ಕೆ ಹಕ್ಕಿಲ್ಲ. ಇವರು ಹೇಳೋದು ನಿಮಗೆ ಹಕ್ಕಿಲ್ಲ ಅಂತ. ಅಲ್ಲ, ಈಗ ನೀವು ಹೇಳ್ತಿರೋ ಪ್ರಕಾರದಲ್ಲಿ ಈಗಾಗಲೇ ಒಂದು ತ್ಯಾಜ್ಯ ಘಟಕ ಇದೆ ಸರ್. ಅದನ್ನು ನಿರ್ವಹಣೆ ಚೆನ್ನಾಗಿ ಮಾಡ್ತಿದ್ದಾರೆ? ಮಾಡ್ತಾ ಇಲ್ಲ ಸರ್. ಅದರಲ್ಲಿ ಆಲ್ರೆಡಿ ಇವಾಗ ನ್ಯೂಸಲ್ಲಿ ಬಂದುಂಟು, ಚಾನಲ್ MLAಗೆ ಸಮೇತ ಹೋಗುಂಟು, ಅದರದ್ದು ಮಾಹಿತಿ ಹೋಗಿದೆ ಅದರದ್ದು ಬಗ್ಗೆ. ಈಗ ಅರ್ಧ ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಒಂದು ದೊಡ್ಡ ಮಟ್ಟದ ಘಟಕ ಇರುವಾಗ ಮತ್ತೊಂದು ಮಾಡುವಂಥ ಅವಶ್ಯಕತೆ ಇದೆಯಾ? ಇಲ್ಲಿ ನಮ್ಮ ಪ್ರಕಾರ ಇಲ್ಲ. ಅದನ್ನು ಇರೋದನ್ನೇ ಅವರು ಮೇಂಟೈನ್ ಮಾಡೋಕೆ ಆಯ್ತಾ ಇಲ್ಲ ಅವ್ರ ಕೈಯಿಂದ. ವೈಜ್ಞಾನಿಕವಾಗಿ ನಡೆಸ್ತಾ ಇದ್ದಾರಾ? ಇಲ್ಲ ಸರ್, ಏನು ವೈಜ್ಞಾನಿಕ ನಡೀತಾ ಇಲ್ಲ. ಅಲ್ಲಿ ಬರ್ತಾರೆ, ಹಾಕ್ಬಿಟ್ಟು ಹೋಯ್ತಾ ಇದ್ದಾರೆ ಅಷ್ಟೇ. ಬರೀ ಡಂಪಿಂಗ್ ಮಾತ್ರ. ಅದರಲ್ಲಿ ಏನು ಕಸ, ಅವ್ರು ಫಸ್ಟ್ ಸ್ಟಾರ್ಟಿಂಗ್ ಹೇಳಿದವರು ಅದನ್ನು ಕಸವಿಲ್ಲ ಗೊಬ್ಬರ ಮಾಡ್ತೇವೆ, ಬರ್ನಿಂಗ್ ಮಾಡ್ತೇವೆ, ಮತ್ತು ಅದನ್ನು ಶುದ್ಧೀಕರಣ ಮಾಡ್ತೇವೆ ಅಂತ. ಈಗ ನೋಡಿದ್ರೆ ಏನಿಲ್ಲ ಸರ್, ಅಲ್ಲಿ ಬಿಟ್ಟು ಹೇಳಿದಂತೆ ಮಾಡ್ತಿದ್ದಾರೆ. ಏನು ಚೂರು ನಡೀತಾ ಇಲ್ಲ. ಹೋಗಿ ನೋಡಿದ್ರೆ ಅಲ್ಲಿ ವೇಸ್ಟ್ ಎಲ್ಲ ನೀರು ತೋಡಿಗೆ ಹೋಯ್ತಾ ಉಂಟು. ಆ ತೋಡು ಹರಿದು ಹೋಯ್ತಾ ಇರೋದು ನಮ್ಮದು ಬೇತಿರಿಗೆ ಸೇರ್ತಾ ಇರೋದು. ಅಂದರೆ ಕುಡಿಯೋ ನೀರಿಗೆ ಸೇರ್ಕೊಳ್ತಿದೆ. ಇದು ಹೋಗ್ತಿರೋದು ಅಲ್ಲಿಗೇನೆ. ಇದು ಹೋಗೋದು ನೆಕ್ಸ್ಟ್ ಫಸ್ಟ್ ಪೆರ್ಮಾಡಿ ನಮ್ಮ ಇಲ್ಲಿಗೆ, ಅಲ್ಲಿಂದ ನೆಟ್ಟಿಗೆ ಹೋಗೋದು ಬೇತಿರಿಗೆ ಹೋಗಿ ಸೇರೋದು. ಅದು ಕದ್ನೂರು ಅಲ್ಲಿಗೆ ಹೋಗಿ ಸೇರೋದು ಇದು ನೀರೆಲ್ಲ. ಹಾಗಾದ್ರೆ ಈಗಾಗಲೇ ಅರ್ಧ ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಒಂದು ದೊಡ್ಡ ಮಟ್ಟದ ತ್ಯಾಜ್ಯ ಘಟಕ ಇರುವಾಗ ಮತ್ತೊಂದು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಹೌದು, ಅದು ಕೂಡ ಊರಿನ ಮಧ್ಯದಲ್ಲಿ ಸರ್. ಇದಿಲ್ಲಿ ಅಂದರೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಬಂದು ನೋಡಿದ್ರೆ, ಅಧಿಕಾರಿಗಳು ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಇದು ಈ ಊರಿಗೆ ಅವಶ್ಯಕತೆ ಇಲ್ಲ. ನಮ್ಮ ಪ್ರಕಾರ ನನಗೆ ಸಿಕ್ಕಿದ ಮಾಹಿತಿ ಪ್ರಕಾರ 35 ಗ್ರಾಮ ಪಂಚಾಯಿತಿಗಳ ವೇಸ್ಟ್ ಇಲ್ಲಿಗೆ ಬರುತ್ತಂತೆ. 35-36 ಪಂಚಾಯಿತಿ ಅಂತ ಹೇಳಿದ್ರೆ ಅಲ್ಲಿಗೆ 150ರಿಂದ 200 ಹಳ್ಳಿಯ ತ್ಯಾಜ್ಯ ಇಲ್ಲಿಗೆ ಬರುತ್ತಂತೆ. ಆ ಥರ ಮಾಹಿತಿ ಕೊಡ್ತಿದ್ದಾರೆ ಅವರು. ಬಿಲ್ಡಿಂಗ್ ನೋಡಿ ಸರ್, ಅದು ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ತಿದ್ದಾರೆ ಅಂದರೆ ಅಷ್ಟು ದೊಡ್ಡ ಬಿಲ್ಡಿಂಗ್ ಬರ್ತಾ ಇದೆ ಇಲ್ಲಿ. ಇದು ನಮಗೆ ಯಾರಿಗೆ ಮಾಹಿತಿ ಇಲ್ಲದೆ, ಏನು ಮಾಹಿತಿ ಕೊಡೋದೆ ಇವರು ಏಕೈಕ ದಬ್ಬಾಳಿಕೆ. ಇದೇನು ಉದ್ದೇಶಪೂರ್ವಕವಾಗಿ ಇದು ಉದ್ದೇಶಪೂರ್ವಕ ಯಾರು ನಮ್ಗೆ ಏನು ಮಾಡಿ ಉದ್ದೇಶಪೂರ್ವಕ ಮಾಡ್ತಿದ್ದಾರೆ ಸರ್. ಇದರಲ್ಲಿ ಅದಕ್ಕೆ ಅಧಿಕಾರಿಗಳು ಏನಂತ ಹೇಳ್ತಾರೆ? ಅಧಿಕಾರಿಗಳು ಹೇಳೋದು ಇದು ಸಣ್ಣ ಒಂದು ಪ್ರಾಜೆಕ್ಟ್, ಇದನ್ನು ನಾವು ಪ್ಲಾಸ್ಟಿಕ್ಕನ್ನು ನಾವು ಸಣ್ಣ ಪ್ರಾಜೆಕ್ಟ್ ಆದರೆ, ಅವ್ರು ಹೇಳೋ ಪ್ರಕಾರ ಸಣ್ಣ ಪ್ರಾಜೆಕ್ಟ್ ಆದರೆ ಒಂದು ಈಗ ಆಲ್ರೆಡಿ ಒಂದು ಕಟ್ಟಿದ್ದಾರೆ, ಇಲ್ಲಿ ಆಲ್ರೆಡಿ ಒಂದು ಮಡಗಿದ್ದಾರೆ. ಮತ್ತು ವೇಸ್ಟ್, ಈ ಲಾರಿ ವೇಸ್ಟ್ಗಳು ಅದನ್ನು ನಾಯಿನ ಎಳ್ದಾಕೋದು, ರೋಡಿಗೆ ಎಳ್ದಾಕೋದು, ನಾವೇ ಕಂಪ್ಲೇಂಟ್ ಮಾಡುಂಟು. ಈಗ ಅವ್ರು ಹೇಳ್ತಾರೆ ಸರ್ ಇದು ಮಾಡ್ತಿದ್ದೀವಿ ಅಂತ. ನೆಕ್ಸ್ಟ್ ಅವರು ಇದು ಮಾಡಿ ಹೋದ್ರು, ಇವ್ರದ್ದು ಪೀರಿಯಡ್ ಮುಗೀತು. ನೆಕ್ಸ್ಟ್ ಇದನ್ನು ಯಾರು ಮೇಂಟೈನ್ ಮಾಡೋದು?
ಅಂದರೆ ಈಗಿರೋ ತ್ಯಾಜ್ಯದ ನಿರ್ವಹಣೆಯನ್ನೇ ಸರಿಯಾಗಿ ಸರಿಯಾಗಿ ಮಾಡ್ತಾ ಇಲ್ಲ ಅವರು. ಇನ್ನೊಂದು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇನ್ನೊಂದು ಮಾಡಲಿ ಹೊರಟಿದ್ದಾರೆ. ಈ ಥರ ನಮಗೆ ದೊಡ್ಡ ಸಮಸ್ಯೆ ಇದೆ ಇದರಿಂದ, ಈ ಕಸವಿಲೆಗರಿ ಘಟಕದಿಂದ. ಸರ್, ಈಗ ನೀವು ಇಲ್ಲಿ ಜನಗಳಿದ್ದಾರೆ, ಇದು ಗಿರಿಜನರ ಹಾಡಿ ಇದೆ, ಮತ್ತು ನಾವು ಗ್ರಾಮಸ್ಥರದ್ದು ಮನೆಗಳು ಇದೆ. ಈ ಥರ ಎಲ್ಲ ಇರುವಾಗ ಇಂಥ ಒಂದು ಘಟಕ ಇದರಿಂದ ನಮಗೆ ಅವಶ್ಯಕತೆ ಕಾಣ್ತಾ ಇಲ್ಲ. ಇದು ಬೇಡ ಅಂತ ನಮ್ಮ ಊರವ್ರದ್ದು ಎಲ್ಲರ ಅಭಿಪ್ರಾಯಗಳು ಇದೆ. ಈಗ ನೀವು ಕಾಡು ಹತ್ತಿರದಲ್ಲಿದೆ ಅಂತ ಹೇಳಿದ್ರಿ. ಹೌದು, ಈಗ ಪ್ರಾಣಿಗಳು ಓಡಾಟ ಇರ್ತದೆ, ಜಾಸ್ತಿ ಆಗಿದೆ ಇವಾಗ. ಕಾಡಿನ ಓಡಾಟ ಇರುವಂತಹ ವ್ಯಾಪ್ತಿನಲ್ಲಿ ಹೌದು, ಇಂಥ ತ್ಯಾಜ್ಯ ಘಟಕ ಮಾಡ್ಬೋದಾ? ಅದೇ ಹೇಳ್ತಾ ಇರೋದು, ಇದರದ ಅವಶ್ಯಕತೆ ಇಲ್ಲ. ಈಗ ನಮಗೆ ಇದರದ ಅವಶ್ಯಕತೆನೇ ಬರ್ತಾ ಇಲ್ಲ. ಈಗ ತ್ಯಾಜ್ಯ ಘಟಕದಲ್ಲಿ ಅದನ್ನೆಲ್ಲ ಸುಡುವಂಥ ಕೆಲಸ ಎಲ್ಲ ಆಗುತ್ತೆ. ಹೌದು, ಅದರಿಂದ ವಾಯು ಮಾಲಿನ್ಯ ಆಗುತ್ತೆ. ಹೌದು, ಮತ್ತೆ ಅದು ಮಳೆ ಬಂದಾಗ ನೀರಿನ ಮೂಲಕ ಅಂತರ್ಜಲಕ್ಕೆ ಸೇರುತ್ತೆ. ಕುಡಿಯೋ ನೀರಿದೆ ಅಂತ ನೀವು ಹೇಳ್ತಿದ್ರಿ. ಹೌದು, ಕುಡಿಯೋ ಇದರಿಂದ ನೀರು ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರಲ್ಲ? ಇದರ ಪಕ್ಕದಲ್ಲೇ ಇದೆ ಸರ್ ಬೋರ್ವೆಲ್ಲು, ಇದರಲ್ಲೇ ಇದೆ. ಈಗ ನಮ್ಮಲ್ಲಿ ಕೆಳಗಡೆ ಗದ್ದೆ ಇದೆ, ಆ ಗದ್ದೆಗೆಲ್ಲ ಈ ನೀರು, ಈ ತ್ಯಾಜ್ಯಗಳು ಎಲ್ಲ ಹರ್ಕೊಂಡು ಅಲ್ಲಿಗೆ ಹೋಗೋಕ್ಕೆ ಎಲ್ಲ ಚಾನ್ಸಸ್ಸು ಇದೆ. ಈಗ ಒಟ್ಟಲ್ಲಿ ಕುಡಿಯೋ ನೀರಿಗೆ ಸೇರುತ್ತೆ, ಕುಡಿಯೋ ನೀರಿಗೆ ಸೇರ್ತದೆ. ಇದು ಹೋಗಿ ಬೇತ್ರಿಗೆ ಹೋಗ್ತದೆ ಸರ್. ಇದು ಹಿಂಗೆ ಹರ್ಕೊಂಡು ಹೋಗಿ ಬೇತ್ರಿಗೆ ಹೋದರೆ ಆ ಬೇತ್ರಿಂದ ಘಟಕ ಇದಾಗಿ ವಿರಾಜಪೇಟೆಲಿ ಕುಡಿಯುವಂಥ ನೀರಿನ ಸೌಕರ್ಯನೂ ಇದರಿಂದನೇ ನಡೀತಾ ಇರೋದು. ಇದೇ ನೀರು ಈಗ ಈ ಜಾಗ, ಹೌದು, ಈಗ ಈ ಜಾಗ ಏನಿದೆ, ಹೌದು, ಇದನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲೇ ಇದೆಯಾ ಅಥವಾ CO ವ್ಯಾಪ್ತಿನಲ್ಲಿ ಇದೆಯಾ? ಇದು CO ವ್ಯಾಪ್ತಿಯಲ್ಲಿ ಈಗ ಆಗಿದೆ, ಆಲ್ರೆಡಿ ಈಗ ಆಗಿದೆ. ಗ್ರಾಮ ಪಂಚಾಯತಿ ಇದ್ದಿದ್ದು ಅದನ್ನು CO ಅಂತೇಳಿ ಅವರ ಇದ್ರಿಗೆ ಮಾಡಿಕೊಂಡು ಅದರಲ್ಲಿ ಈ ಕಸ ವಿಲೇವಾರಿ ನಡೀತಾ ಇರೋದು. ಅದು 50 ಸೆಂಟ್ ಜಾಗ ಮಾತ್ರ ಅವರಿಗೆ ಇದು. ಈ 50 ಸೆಂಟಲ್ಲಿ ಈ ಘಟಕ ಮುಗೀತದೆ ಸರ್. ಇದೊಂದು ಸಮಸ್ಯೆ. ನಮಗೆ ಈ ಘಟಕದ ಅವಶ್ಯಕತೆ ಕಾಣ್ತಾ ಇಲ್ಲ ನಮಗೆ. ಈಗ ಆಲ್ರೆಡಿ ನಾವು DC ಅವ್ರ ಹತ್ರ ಮಾತಾಡಿದ್ದೇವೆ, BO ಅವ್ರ ಹತ್ರ ಹೋಗಿದ್ದೀವಿ, ಎಲ್ಲರ ಹತ್ರ ಹೋಗಿದ್ದೀವಿ, ಎಲ್ಲರಿಗೆ ಮಾತಾಡಿದ್ವಿ. ಅವ್ರಿಗೆ ಯಾರಿಗೂ ಇದ್ರ ಬಗ್ಗೆ ಒಂದು ಮಾಹಿತಿ ಅಂತ ಹೇಳಿದ್ದು ಇಲ್ಲ. ಅಧಿಕಾರಿಗಳಿಗೆ ಮಾಹಿತಿ ಇಲ್ವಂತ? ಯಾರಿಗೂ ಇಲ್ಲ ಮಾಹಿತಿ, ಅಧಿಕಾರಿಗಳಿಗೇನೆ ಮಾಹಿತಿ ಇಲ್ಲ ಇದು. ಹಾಗಾದರೆ ಅವ್ರಿಗೆ ಮಾಹಿತಿ ಇಲ್ದೇ ಹೇಗೆ ಕೆಲಸ ಮಾಡ್ತಿದ್ದಾರೆ? ಅದೇ ಹೇಳ್ತಾ ಇರೋದು. ಈಗ ಅದಕ್ಕೆ ನಾವು ಈಗ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇರೋದು ಹೇಳಿದ್ರೆ, ನಮಗೆ ಇದು ಬೇಡ. ಇಲ್ಲಿ ಈ ಘಟಕ ಅಂತ ಹೇಳಿದ ವಸ್ತು ಇಲ್ಲಿ ಬೇಡ. ಕಸ ವಿಲೇವಾರಿ ಘಟಕ ಇಲ್ಲಿ ನಮಗೆ ಅವಶ್ಯಕತೆ ಬರ್ತಾ ಇಲ್ಲ. ಬೇಕಾದಷ್ಟು ತುಂಬ ಮನೆಗಳಿದೆ ಸರ್, ಇಲ್ಲಿ ಮನೆಗಳಿದೆ, ಮನೆಯವರಿಗೂ ತೊಂದರೆ ಆಯ್ತದೆ. ಅಲ್ಲೇ ಇಲ್ಲಿದ್ದಂಥ ಅರ್ಧ ಕಿಲೋಮೀಟ್ರದ ಆ ಕಡೆನೇ ಇನ್ನೊಂದು ಘಟಕನೂ ಕೂಡ ಇದೆ. ಸೊ ಆ ಘಟಕದಲ್ಲಿ ಅಲ್ಲಿ ನಾವು ನನ್ನೇದು ಪರಿಸ್ಥಿತಿ ನೋಡಿದ್ರೆ ನಮಗೆ ಅಲ್ಲಿ ಗೊತ್ತಾಯಿದೆ. ನಾವು ಅಲ್ಲಿ ಹೋಗಿದ್ದೋ, ಅಲ್ಲಿ ಪ್ರತಿಯೊಂದು ವಸ್ತು ಇದೆ. ಅಲ್ಲಿ ಏನು ಇಲ್ಲ ಅಂತಿಲ್ಲ, ತಂದೆ ತಾಯಿ ಒಂದು ಬಿಟ್ಟು ಬಾಕಿ ಎಲ್ಲ ಇದೆ ಅಲ್ಲಿ. ಆದ ಕಾರಣ ಊರವರೆಲ್ಲ ಸೇರಿ ನಾವಿಲ್ಲಿ ಒಂದು ಗ್ರೌಂಡ್ ವ್ಯವಸ್ಥೆ ಮಾಡಿ ನಮ್ಮ ಊರವರ ಖರ್ಚಿನಲ್ಲಿ ಅದನ್ನ ನಿರ್ವಹಿಸಿ ಮಾಡಿದ್ದು. ಆ ನಂತರ ಇದೊಂದು ಜಾಗಕ್ಕೆ ನಮ್ಮ ಆದಿವಾಸಿಗಳಿಗೆ ಅಂತ ಹೇಳ್ಬಿಟ್ಟು ಒಂದು ಜಾಗ ಕೊಟ್ಟಿದ್ದಾರೆ. ಈ ಆದಿವಾಸಿಗಳು ಬಂದರು, ಅದಕ್ಕೂ ಸ್ವಲ್ಪ ಏನೋ ಕಿರುಕು ಏನೆಲ್ಲೋ ನಡೆಯಿತು. ಆ ನಂತರ ಆದಿವಾಸಿಗಳು ಎಲ್ಲ ಅವ್ರವ್ರ ಪಾಡಿಗೆ ಬಂದು ಸೇರಿಕೊಂಡು ಎಲ್ಲ ಖುಷಿಯಿಂದ ಜೀವಮಾನ ಮಾಡ್ತಿದ್ದಾರೆ. ಅದೇ ಟೈಮಲ್ಲಿ ಇಲ್ಲಿ ಕಸವಾರಿ ಘಟಕ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದಾಗಿ ಸ್ಥಾಪನೆ ಆಯಿತು. ಆವಾಗ ಅವ್ರು ಹೇಳಿದರು, ಇದು ಕಸನ ಇಲ್ಲಿ ಸುತ್ತಮುತ್ತ ಇರೋದನ್ನ ಇದು ಮಾಡಿಬಿಟ್ಟು ಅದನ್ನ ಗೊಬ್ಬರ ಮಾಡ್ತೀವಿ, ಬೇರೆ ಪ್ಲಾಸ್ಟಿಕ್ ಇದನ್ನೆಲ್ಲ ಬೇರೆ ಬೇರೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಅದಕ್ಕೂ ನಮ್ಮವರು ಓಕೆ, ಏನಾದ್ರು ಒಳ್ಳೆ ಕಾರ್ಯ ಆಗ್ತದೆ ಅಂತ ಹೇಳ್ಬಿಟ್ಟು ನಾವು ಖುಷಿಪಟ್ಟು. ಆದರೆ ಈಗ ದೊಡ್ಡ ಘಟಕ ಆಗಿ ಬರ್ತಿದೆ. ನಮ್ಮ ಇಲ್ಲಿನೊಂದು ಸ್ವಲ್ಪ ದೂರದಲ್ಲಿ ಇನ್ನೊಂದು ದೊಡ್ಡ ಘಟಕ ಇದೆ. ಆ ಘಟಕದಲ್ಲಿ ಇಡೀ ತ್ಯಾಜ್ಯ ವಸ್ತುಗಳನ್ನು ತಂದು ಹೆಂಗೆ ಬೇಕು ಹಂಗೆ ಬಿಸಾಡ್ತಿದ್ದಾರೆ. ಅದನ್ನ ಕರೆಕ್ಟಾಗಿ ನಿರ್ವಹಣೆ ಮಾಡ್ತಾನೆ ಇಲ್ಲ. ಟೌನಿಂದ ಬರತ್ತಿಗೆ ಅದು ಎಲ್ಲಿ ಬೇಕಾದ್ರೆ ಬೀಳ್ತದೆ, ಬರ್ತದೆ, ರೋಡಲ್ಲಿ ಬೀಳ್ತದೆ, ಪುನಃ ಎತ್ತವರು ಯಾರೂ ಇಲ್ಲ. ಮತ್ತು ಅದೇ ಘಟಕದಲ್ಲಿ ಇಲ್ಲಿ ಸುತ್ತಮುತ್ತ ಫಾರೆಸ್ಟ್ ಇರೋ ಕಾರಣ ಸಿಕ್ಕಾಪಟ್ಟೆ ಪ್ರಾಣಿ ಪಕ್ಷಿಗಳು ಎಲ್ಲ ಅಲ್ಲಿಗೆ ಹೋಗ್ತದೆ, ತಿಂತದೆ. ಅದರಿಂದ ತುಂಬ ಪ್ರಾಣಿ ಪಕ್ಷಿಗಳು ಸಾಯೋ ಸಿಚುವೇಶನ್ನು ಬಂದಿದೆ. ಅದ ನಂತರ ಮಳೆಗಾಲದಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ, ಏಕೆಂದರೆ ಇದೇ ಊರಲ್ಲಿ ಮೊದಲು ಮಳೆ ಸ್ಟಾರ್ಟ್ ಆಗೋದು. ಇಲ್ಲಿಂದ ಮಳೆ ಸ್ಟಾರ್ಟ್ ಆದ ನಂತರ ಇಲ್ಲಿ ಫುಲ್ಲು ನೀರು ತುಂಬಿ ಇದು ಪಕ್ಕದ ಜಾಗ ಆರ್ಜಿಗೆ ಹೋಗಿ ಸೇರಿ ಅಲ್ಲಿಂದ ಬೇತ್ರಿಗೆ ಹೋಗಿ ಸೇರ್ತದೆ. ಅದೇ ನೀರನ್ನು ನಮ್ಮ ವಿರಾಜಪೇಟೆ ತಾಲೂಕಿನಿರೋ ಎಲ್ಲ ಜನರು ಕುಡಿತಾರೆ. ನಾನು ಕೂಡ ಕುಡಿತಿದ್ದೀವಿ, ನೀವು ಕುಡಿತಿದ್ದೀರಾ. ಮತ್ತು ಈ ಜಾಗದಲ್ಲಿ ಸಿಕ್ಕಾಪಟ್ಟೆ ಸ್ಕೂಲ್ಸ್ ಇದೆ, ಮತ್ತು ಚಿಕ್ಕ ಚಿಕ್ಕ ಮಕ್ಕಳುಗಳಿದ್ದಾರೆ. ಇದರಿಂದ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಹಾನಿ ಆಗ್ತದೆ ಅಂತ ನಮ್ಮ ಊರವ್ರದ್ದೆಲ್ಲ ಅಭಿಪ್ರಾಯಗಳು. ಮತ್ತು ಇಲ್ಲಿ ಪ್ರಾಣಿಗಳು ಯಾವ ಟೈಮಿಗೆ ಹೆಂಗೆ ಬರ್ತದೆ ಅಂತ ಗೊತ್ತಾಗಲ್ಲ. ಇದು ನಮ್ಮ ಅಭಿಪ್ರಾಯ. ದಯವಿಟ್ಟು ಈ ಘಟಕ ನಮಗೆ ಇಲ್ಲಿ ಅವಶ್ಯಕತೆ ಇಲ್ಲ. ಇದಕ್ಕಿಂತ ಒಳ್ಳೇದು ಬೇರೆ ಏನಾದರೂ ಒಳ್ಳೇದು ಬಂದರೆ ಎಲ್ಲರಿಗೂ ಉತ್ತಮ. ಈ ಕಸವಾರಿ ಘಟಕ ನಮಗೆ ಬೇಕಾಗಿಯೇ ಇಲ್ಲ. ಅಂದ್ರೆ ಇದರಿಂದ ಎಲ್ಲವೂ ಕೂಡ ಅಪಾಯ ಇದೆ ಅನ್ನೋದು ತುಂಬ ಅಪಾಯವಿದೆ. ಇದ್ರ ಬಗ್ಗೆ ಅಧಿಕಾರಿಗಳ ಗಮನಕ್ಕಿಲ್ವ? ಹಾಗಾದ್ರೆ ಇಷ್ಟೆಲ್ಲ ಯೋಚನೆ ಮಾಡಿಲ್ವ ಅವರು? ಅವ್ರು ಮಾಡಲ್ಲ. ಅವ್ರೇಕೆ ಮೇಲ್ಗಡೆ ಕೂತಿರ್ತಾರೆ, ಅವ್ರು ಬರಬೇಕು, ಸ್ಥಾಪನೆ ಮಾಡ್ತಾರೆ. ಅವ್ರು ಇಲ್ಲಿಗೆ ಬಂದು ಕೂರಲ್ಲಲ್ವಾ? ಅವ್ರ ಮನೇಲಿ ಬೇರೆ ಜಾಗದಲ್ಲಿ ಇರ್ತಾರೆ ಅಲ್ವಾ? ಅವ್ರು ಯಾರು ಕೂಗ್ತಾರೆ, ಬರ್ತಾರೆ, ರಿಬನ್ ಕಟ್ ಮಾಡ್ಬಿಟ್ಟು ಹೊರ್ಟೋಗ್ತಾರೆ. ಅವ್ರು ಬಂದು ಇಲ್ಲೇ ವಾಸ ಮಾಡಲಿ, ಇದೇ ಜಾಗದಲ್ಲಿ ಒಂದು ಶೆಡ್ ಕಟ್ಕೊಂಡು. ಇದ್ರ ಬಗ್ಗೆ ಅಧಿಕಾರಿಗಳು ಏನು ಕೂಡ ಮಾತಾಡಲ್ವಾ? ಬರ್ತಾರೆ, ಎಲ್ಲ ಪೊಲೀಸ್ಗಳನ್ನ ಕರ್ಕೊಂಡು ಬರ್ತಾರೆ. ಏನಾರು ಗಲಾಟೆ ಮಾಡ್ತಾರೆ ಅಂತ ಗಲಾಟೆ ಮಾಡಿದ್ರೆ ತಗೊಂಡೋಗಿ ಒಳಗಾಗ್ತಾರೆ. ಇದು ಇನ್ನು ಏನು ಮಾಡೋಕ್ಕಾಗ್ತದೆ ನಮ್ಮ ರೈತರ ಕೈಯಿಂದ? ಗ್ರಾಮ ಪಂಚಾಯತಿ ಸದಸ್ಯರು ಏನು ಮಾಡ್ತಾರೆ? ಈ ವ್ಯಾಪ್ತಿನಲ್ಲಿ ಗೆದ್ದಿದ್ದಾರೆ ಅಲ್ವಾ? ಅವ್ರುಗಳು ಗ್ರಾಮದ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ವಾ?
ಕಾಲೇಜ್ ಇದ್ರೂ ಅವರಿಗೆ ಏನು ವ್ಯವಸ್ಥೆ ಮಾಡೋಕ್ಕಾಗಲ್ಲ ಕಾಣ್ತದೆ. ಏನೋ ದೊಡ್ಡವರ ಕೈಯಿಂದ ಅಧಿಕಾರಿಗಳು ಹಿಂಗೆ ಮಾಡಬೇಕು ಹೇಳುವಾಗ ಅವರು ಕೈ ಕಟ್ಟು ಕೂರೋ ಸಿಚುವೇಶನ್ ಅಲ್ಲಿ ಇರ್ಬೋದು. ಈಗ ಗ್ರಾಮಸ್ಥರು ನಿಮ್ಮ ನಡೆ ಏನು, ಹಾಗಾದ್ರೆ ಮುಂದಿನ ನಡೆ ಏನು? ಮುಂದಿನ ನಡೆ ಇಲ್ಲಿಗೆ ನಮಗೆ ಈ ಘಟಕ ಬೇಡವೇ ಬೇಡ. ಅದಕ್ಕಿಂತ ಒಳ್ಳೆ ಬೇರೆ ಒಳ್ಳೆತನದ ಏನಾದ್ರು ಬರಲಿ, ಇಂಥ ಕಸ ಘಟಕ ಬೇಡ. ಯಾಕೆಂದ್ರೆ ಇಲ್ಲಿಯೂ ಜನಗಳು ವಾಸ ಮಾಡಬೇಕು. ವಾಸ ಮಾಡೋ ಜಾಗದಲ್ಲಿ ಇದೆಲ್ಲ ಬಂದು ತುಂಬಾ ತೊಂದರೆ ಆಗ್ತದೆ. ನೋಡಿ, ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಸುತ್ತಮುತ್ತ ಬೇಕಾದ್ರೆ ವಿಡಿಯೋ ಮಾಡಿ ಅಲ್ಲಿ ಏನಾದ್ರು ಕಸಾಯ ಇದು ಹಾಸ್ಪಿಟಲ್ ಇದೆಲ್ಲ ಬಂದು ಬೀಳ್ತದೆ. ಯಾವುದೋ ಒಂದು ಪಾಪು ಒಂದು ಇಂಜೆಕ್ಷನ್ ಟ್ಯೂಬ್ ತಗೊಂಡು ಚುಚ್ಕೊಂಡ್ರೆ ಯಾರು ಜವಾಬ್ದಾರಿ? ಅಧಿಕಾರಿಗಳಾಗ್ತಾರಾ? ಅಲ್ಲಿ ಏನಾದ್ರು ತಂದ ಬಿಸಾಡಿಯ ವೇಸ್ಟನ್ನ ಏನು ಮಕ್ಳಿಗೆ ಏನು ಗೊತ್ತಿರಲ್ಲ ಅದೇನು ಎತ್ತ ಅಂತ ತಗೊಂಡು ಬಾಯಿಗೆ ಹಾಕೊಳ್ತಾರೆ. ಒಂದು ಬಾಲು ಗೊಂಬೆ ಏನೋ ಬಂದು ಬೀಳ್ತದೆ, ಮಕ್ಕಳಿಗೆ ಅದನ್ನ ಮೇಲೆ ಪ್ರೀತಿ ಬೀಳ್ತದೆ, ಓಡೋಗಿ ಎತ್ಕೊಂಡು ಬಂದು ಏನು ಮಾಡ್ತಾರೆ, ಮೊದಲು ಮಕ್ಕಳು ಮಾಡೋದು ಎತ್ತಿ ಬಾಯಿಗೆ ಹಾಕೋದು. ಅವ್ರ ಆಸೆ ಬಿದ್ದು ಮುಟ್ಟು ಬಿಡ್ತಾರೆ, ಹೋಗ್ತಾರೆ. ಹಾಗಾಗಿ ಏನಾದ್ರು ತ್ಯಾಜ್ಯ fencing ಘಟಕ ಇದೆಯಾ, ಬೇಡ ಅಂತ ಏನಿದೆ, ಹೇಳ್ತೀರಿ ಏನಿಲ್ಲ. ನೀವು. ಈ ತ್ಯಾಜ್ಯ ಘಟಕ ಮಾಡಬೇಡಿ ಅಂತ ಅಂತ ಹೇಳ್ತಿರೋದು. ಹೆಚ್ಚು ಕಮ್ಮಿ ಒಂದು 150 ವರ್ಷದಿಂದ ನಾವು ಇಲ್ಲಿ ಇದ್ದೀವಿ. ಈ ತರ ಹೊಲಸು ವಿಷಯ ಇಲ್ಲಿಗಿಂತ ಯಾವುದು ಬಂದಿತ್ತಿಲ್ಲ. ಒಂದು ಚಿಕ್ಕದಾಗಿ ಈಗ ಒಂದು ಮಧ್ಯದಲ್ಲಿ ಒಂದು ಮಾಡಿದ್ರು, ಅದು ಚಿಕ್ಕದಾಗಿ ಅದು ಬರ್ನ್ ಮಾಡೋದು, ಒಣ ಕಸ ತಂದು ಹಾಕೋದು, ಅದು ತಗೊಂಡು ಹೋಗ್ತೀವಿ, ಅದು ಇಲ್ಲಿ ಇಡೋದಿಲ್ಲ, ಇಲ್ಲಿ ಏನು ಹೊರಗಡೆ ಹಾಕೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವೆಲ್ಲ ಒಪ್ಪಿಗೆ ಕೊಟ್ಟು ಇವಾಗ ಅದಕ್ಕಿಂತ ದೊಡ್ಡದಾಗಿ ಒಂದು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆದ್ರಿಂದ ನಮ್ಮ ಪರಿಸರದಲ್ಲಿ ಒಂದು 150-200 ಮನೆ, ಅದರ ಪಕ್ಕದಲ್ಲಿ ಒಂದು 100 ಅಡಿ ಹತ್ತಿರದಲ್ಲಿ ಇದೆ ಬೇಕಾದಷ್ಟು. ಇನ್ನೂ ಮನೆ ಆಗ್ಲಿಕ್ಕೆ ಇದೆ. ಪೇಪರ್ ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ, ಇನ್ನು ಮನೆ ಅವರಿಗೆ ಮಾಡಿ ಕೊಟ್ಟಿಲ್ಲ. ಅದೇ ಜಾಗದಲ್ಲಿ ಈಗ ಅವರು ಈ ಘಟಕ ಮಾಡ್ತಾ ಇದ್ದಾರೆ. ಆದ್ರಿಂದ ನಮಗೆ ಇಲ್ಲಿ ವಾಸ ಮಾಡ್ಲಿಕ್ಕೆ ತುಂಬಾ ತೊಂದರೆ ಆಯ್ತದೆ. ಆದ್ರಿಂದ ದಯವಿಟ್ಟು ಈ ಪ್ರಾಜೆಕ್ಟ್ ಇಲ್ಲಿಗೆ ಅವಶ್ಯಕತೆನೇ ಇಲ್ಲ. ಏನಿದ್ರು ಇದು ಎಲ್ಲಿ ಮತ್ತೆ ಇದು ನೀವು ಈಗ 100-150 ವರ್ಷಗಳಿಂದ ನಿಮ್ಮ ತಂದೆ ಮುತ್ತಾತನಿಂದ ಇಲ್ಲಿ ವಾಸ ಇದ್ದೀರಿ. ಇದು ಕೃಷಿ ಭೂಮಿನ ಅಥವಾ ಪಾಳು ಭೂಮಿನ? ಇದು ಕೃಷಿ ಭೂಮಿ, ಆ ಕಾಲದಿಂದನೇ ಕೃಷಿ ಭೂಮಿ. ಇವಾಗ ಸುತ್ತಮುತ್ತ ನೋಡ್ಬೋದಲ್ಲ, ಈ ಘಟಕ ಮಾಡೋದ್ರದ್ದು ಒಂದು 100 ಅಡಿ ಹತ್ತಿರ ಅಗಲದಲ್ಲಿಯೇ ಎಲ್ಲ ಕಾಫಿ, ಏಲಕ್ಕಿ ಮತ್ತೆ ಬಾಳೆ ಇಂಥದ್ದು ಎಲ್ಲ ಇದೆ. ಅದು ಅದ್ರ ಮಧ್ಯದಲ್ಲಿ ಕೆಳಗೆ ಈ ಮನೆ ಸುತ್ತಮುತ್ತ ಇರೋರ ಹತ್ರ ಎಲ್ಲ ತೆರೆದ ಬಾವಿ ಇದೆ ಸುಮಾರು. ಈ ನೀರು ಹಾಗಾದ್ಮೇಲೆ ಇದು ಕೃಷಿಗೆ ತೊಂದರೆ ಕೊಡಲ್ವಾ ಇದರಿಂದ? ಯಾಕೆಂದ್ರೆ ತ್ಯಾಜ್ಯ ಘಟಕ ಆದ್ರೆ ಕೃಷಿಗೆ ತೊಂದರೆ ಕೃಷಿ ಮಾಡ್ಲಿಕ್ಕೆ ಸಮಸ್ಯೆ ಆಗಲ್ವಾ ಇದರಿಂದ? ಹೌದು, ಇದ್ರದ್ದು ತುಂಬಾ ಸಮಸ್ಯೆ ಆಯ್ತದೆ, ತುಂಬಾ ತೊಂದರೆ ಆಯ್ತದೆ. ಅದರಿಂದ ಇದು ನಮಗೆ ಇಲ್ಲಿ ಅವಶ್ಯಕತೆ ಇಲ್ಲ. ಇದು ಅವರು ಎಲ್ಲಿ ಅನುಕೂಲ ಇದೆ ಅಲ್ಲಿ ಮಾಡಿಕೊಳ್ಳಿ. ಇವಾಗ ಒಂದು ಚಿಕ್ಕದಾಗಿ ಮಾಡಿದ್ದಾರೆ, ಅದಕ್ಕೆ ನಾವು ಏನು ತೊಂದರೆ ಮಾಡದೆ ಅದು ಮಾಡಲಿ. ಅದು ಇಲ್ಲಿ ಏನು ಬಿಸಾಕೋದಿಲ್ಲ, ಇದು ಘಟಕದ ಒಳಗೆ ಹಾಕಿ ಅದನ್ನು ಅಲ್ಲೇ ಬರ್ನ್ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ಈಗ ನೋಡಿದ್ರೆ ಇಲ್ಲ, ಅದನ್ನು ಪ್ಯಾಕ್ ಮಾಡಿ 15 ದಿವಸ, 1 ತಿಂಗಳೆಲ್ಲ ಇಟ್ಟುಬಿಟ್ಟು ಸ್ವಲ್ಪ ಸ್ವಲ್ಪ ಆಗಿ ತಗೊಂಡು ಹೋಗ್ತಾರೆ, ಬಾಕಿ ಅಲ್ಲೇ ಇಟ್ಟಿದ್ದಾರೆ. ಅದ್ರ ಮಧ್ಯದಲ್ಲಿ ಇದು ಕೂಡ ಮಾಡಿದ್ರೆ ನಾವು ಕೂಡ ಖಾಲಿ ಮಾಡಿ ಹೋಗುವಂತ ಪರಿಸ್ಥಿತಿ ಬಂದಿದೆ. ಈಗ ತ್ಯಾಜ್ಯ ಘಟಕ ಮಾಡಿದಾಗ ಇಲ್ಲಿಗೆ 100 ವಾಹನಗಳು ಬರ್ತವೆ ಪ್ರತಿದಿನ, ಟ್ರ್ಯಾಕ್ಟರ್. ಯಾಕೆಂದ್ರೆ ಕಸ ತರಬೇಕಲ್ಲ, ಅದ್ರ ಶಬ್ದದೆಲ್ಲ ಕೂಡ ಹಿಂಸೆ ಆಗಲ್ವಾಗ? ಹಿಂಸೆನೆ, ಎಲ್ಲದರಲ್ಲಿ ಹಿಂಸೆನೆ. ಶಾಲೆ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ಹಿಂಸೆನೆ. ಯಾಕೆ ಅಂತ ಹೇಳಿದ್ರೆ ಇದು ಈ ವೆಹಿಕಲ್ಗಳು ರಾತ್ರಿ ಹಗಲು ಬರೋದು ಹೋಗೋದು, ಅದು ಎಲ್ಲ ಬರೀ ನೀರಾವರಿ ಜಾಗ. ಇದು ನೀರಾವರಿ ಜಾಗ ಆಗಿದ್ದರಿಂದ ಯಾವಾಗಲೂ ಒಂದು ಗಾಡಿ ಸ್ಟ್ರೈಟಾಗಿ ಹೋಗ್ಲಿಕ್ಕೆ ಬರಲಿಕ್ಕೆ ಆಯ್ತಾ ಇಲ್ಲ. ಇವಾಗಲೂ ಎಷ್ಟೋ ಗಾಡಿ ಇದೆ ಘಟಕದ ಮುಂದೆ ಕಡೆ ಹೋಗಿದ್ದು ಇದೆ. ನಮ್ಮ ಊರೇ ಹಾಳು ಮಾಡುವಂಥ ವಿಷಯ. ಆದ್ದರಿಂದ ನಾವು ಈ ಘಟಕಕ್ಕೆ ಒಪ್ಪೋದೇ ಇಲ್ಲ. ಈ ಘಟಕ ಯಾವಾಗಲೂ ಇದು ಅವಶ್ಯಕತೆ ಇಲ್ಲ. ಯಾಕಂದರೆ ಜನರಿಗೆ ಏನಾದರೆ ಆದರೆ ಅವ್ರು ಏನು ಮಾಡ್ತಾರೆ, ಅದೇ ಟೈಮಲ್ಲಿ ಇವಾಗ ಇಲ್ಲಿ ಇದು ಮಾಡಿದ್ದಾರೆ. ಈಗ ಈ ಉದ್ಘಾಟನೆ ಮಾಡಿದವರು ಐಷಾರಾಮಿಯಾಗಿ ಬದುಕ್ತಾ ಇದ್ದಾರೆ. ನಾವು ಈ ಕೊಳಸೆಯಲ್ಲಿ ಇಲ್ಲಿ ಬದುಕಬೇಕು. 150 ವರ್ಷದಿಂದ ನಾವು ನೆಮ್ಮದಿಯಾಗಿ ಬದುಕಿದವರು ಈಗ ಈ ಥರ ಕಷ್ಟದಲ್ಲಿ ಬದುಕುವಂಥ ಪರಿಸ್ಥಿತಿ ತಂದು ಹಾಕಿದ್ದಾರೆ. ಆದ್ದರಿಂದ ದಯವಿಟ್ಟು ಇದನ್ನು ಇಲ್ಲಿಂದ ತೆಗೆದು ಅವರು ಬೇರೆ ಯಾವ ಕಡೆಗೆ ಆದರೆ ಮಾಡಿಕೊಳ್ಳಿ. ನಮಗೆ ಇದು ಇಲ್ಲಿ ಅವಶ್ಯಕತೆ ಇಲ್ಲ. ಮೊನ್ನೆ ಇಲ್ಲದೆ ನಾವು ಬಂದು ಇಲ್ಲಿ ಹೋರಾಟ ಕೂತು ನಾವಿಲ್ಲಿ 40, 50, 60 ಕುಟುಂಬ ನಾವು ಒಂದು ಸೇರ್ತೀವಿ. ಈಗ ಇಷ್ಟು ಜಾಗ ನಮಗೀಗ ನಾವು ಬಂದು 5 ವರ್ಷದಲ್ಲಿ ನಮಗೀಗ ಒಂದು ಮನೆಯಲ್ಲದೆ ಕೂತಿದ್ದಕ್ಕೆ ಒಂದು ಸೆಡ್ ಹಾಕೊಂಡಿದ್ದೀವಿ. ಸೆಡ್ ಹಾಕೊಂಡು ಅವಶ್ಯ ಮಾಡಿಕೊಟ್ಟಿದ್ದಾರೆ ಸರ್ಕಾರ ಬಂದು. ನಾವು ಬದುಕೋದಕ್ಕಿಂತ ನಮಗೆ ಕಷ್ಟ ಆಗಿರೋದು ಈಗ ಸರ್, ಈಗ ಒಂದು ಘಟಕ ಮತ್ತಿದ್ದಾರೆ, ಕಸದ ಘಟಕ ಮತ್ತೆ ಆಲ್ರೆಡಿ ಒಂದು ಆಗಿದೆ. ನಮಗೆ ಕುಡಿಯೋ ನೀರು ಕೂಡ ಅಲ್ಲೇ ಮಾಡಿಕೊಟ್ಟಿದ್ದಾರೆ, ಈಗ ಘಟಕನು ಅಲ್ಲೇ ಮಾಡ್ತಿದ್ದಾರೆ. ಇದರಿಂದ ನಮಗೆ ಎಷ್ಟು ಕಷ್ಟ ಆಗ್ತದೆ ಅಂತ ಅನ್ನೋದನ್ನ ಅವರಿಗೆ ಇನ್ನು ಯಾವ ರೀತಿ ಆದ್ರೂ ಅರ್ಥ ಆಗ್ತಾ ಇಲ್ಲ. ಮಂಡಳಕ್ಕೆ ಹೇಳ್ತಾರೆ, ಮಂಡಳ ಹೇಳ್ತಾರೆ ಇದು ನಮಗೆ ಸಂಬಂಧನೇ ಇಲ್ಲ, ನಾವ್ ಇದನ್ನ ಯುವ ಕೈ ಒಪ್ಪಿಸಾಗಿದೆ ಅಂತ ಹೇಳಿ. ಇಷ್ಟು ವರ್ಷ ನಾವು ಕೂತು ನಮಗೊಂದು ಮನೆ ಮಾಡ್ಕೊಡಕ್ಕೆ ಅವ್ರ ಕೈಲಿ ಆಗ್ಲಿಲ್ಲ. ಒಂದು ಕುಡಿಯುವ ನೀರು ಇದ್ರೊಳಗೆ ನಾವು ಮಾಡ್ಕೊಡಿ ಅಂತ ಕೇಳ್ತೋ, ಇದ್ರೊಳಗೆ ಮಾಡ್ಕೊಡಿ, ಆ ಕಡೆ ಬೇಡ, ಅಲ್ಲಿಂದ ದೂರ ಆಗುತ್ತೆ ಅಂತ ಹೇಳಿ. ಅವಾಗ ಅದನ್ನ ಅವ್ರು ಮಾಡ್ಕೊಡ್ಲಿಲ್ಲ, ತಕೊಂಡೋಗಿ ಗ್ರೌಂಡ್ ಅಲ್ಲೇ ಮಾಡಿದ್ರು. ಅದೀಗ ಇವಾಗ ಈ ಸ್ಥಿತಿನೊಳಗೆ ಯಾರು ಬರಕಿಲ್ಲ ಸರ್. ಮಳೆಗಾಲದಲ್ಲಿ
ಇಡೀ ನೀರು ಬಂದು ಆ ಪೈಸೆ ಗ್ರೌಂಡ್ ಹೇಗಿರುತ್ತೆ ಅಂತ ಹೇಳಿದ್ರೆ ನಡೆಯೋಕ್ಕಾಗಲ್ಲ. ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಎಷ್ಟು ಹಿಂಸೆ ಆಗ್ತದೆ ಗೊತ್ತುಂಟಾ? ಈ ಕಡೆ ಹೋಗಕ್ಕಾಗಲ್ಲ, ಆ ಕಡೆ ಹೋಗಕ್ಕಾಗಲ್ಲ, ಫುಲ್ ನೀರು ಬ್ಲಾಕ್ ಆಗಿರ್ತದೆ. ಇದು ಯಾವ ರೀತಿ ಹೇಳಕ್ ಹೋದ್ರೇನು ಯಾರು ಇದನ್ನ ಗಮನ ತಗೊಳ್ತಿಲ್ಲ. ಇವಾಗ ನನಗಿಲ್ಲ, ಇದು ನನಗೆ ಗೊತ್ತಿಲ್ಲ, ನಾನು ಇದನ್ನ MLA ಒಪ್ಪಿಸ್ತೀನಿ, ಇದು MLA ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. MLA ಕೇಳಿದ್ರೆ ನನಗೆ ಗೊತ್ತಿಲ್ಲ, ನಾನು DC ಒಪ್ಪಿಸಿ ಆಯ್ತು, DC ಕಡೆ ಹೋಗ್ತಿರೋದು. ಇವಾಗ ನೋಡಿದ್ರೆ DC-ಗೂ ಗೊತ್ತಿಲ್ಲ, MLA-ಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಅಂತೆ. ಇದೆಲ್ಲ ಇರೋದು ಇವಾಗ ಕೈಲಿರೋದು ಈಗೆಲ್ಲ ಅವ್ರು ಮಾಡ್ತಿರೋದು. ಇದು ಯಾವುದೇ ಕಾರಣಕ್ಕೂ ಸರ್ ನಮಗೆ ಈ ಘಟಕ ಇಲ್ಲಿ ಅವಶ್ಯಕತೆ ಇಲ್ಲ. ನೀವು ಅದನ್ನ ನಾವು ನ್ಯಾಯವಾಗಿ ಕೇಳಿದ್ದೀವಿ, ಅದನ್ನ ಅವ್ರು ನಿಲ್ಸಿಲ್ಲ ಅಂತ ಹೇಳಿದ್ರೆ ನಾವು ಇದನ್ನ ಉಗ್ರ ಹೋರಾಟಗಳು ಮಾಡಿ ಸಿದ್ಧವಾಗಿದ್ದೀವಿ ಹೋರಾಟಕ್ಕೆ. ಇನ್ನು ಈ ಹೋರಾಟ ಮುಂದುವರಿಸಿ ಅದು ನಿಲ್ಸಿ ಸರ್. ಇದು ಯಾವುದೇ ಕಾರಣ ನಮಗೆ ಇಲ್ಲಿ ಘಟಕ ಅವಶ್ಯಕತೆ ಇಲ್ಲ, ನಮ್ಗೆ ಯಾರಿಗೂ ಇಲ್ಲ. ಅಲ್ಲ, ನೀವು ಹೇಳಿದ್ರಿ ಕುಡಿಯೋ ನೀರು ನಿಮ್ಗೆ ಇರುವಂತ ಬೋರ್ವೆಲ್ ಅದ್ರೊಳಗಡೆ ಇದೆ ಅಂತ. ಅಲ್ಲಿದೆ ಸರ್, ಮತ್ತೆ ನೀವು ಕುಡಿಯೋ ನೀರಿಗೆ ಅದ್ರೊಳಗಡೆ ಸೇರ್ಕೊಂಡ್ಬಿಟ್ರೆ ನೀವೇನ್ ಮಾಡ್ತೀರಿ? ನಾವಿರೋದು ಏನಿಲ್ಲ ಸರ್, ಅದೀಗ ಬೋರ್ಬಿಲ್ ಸರ್ ರೌಂಡ್ ಫುಲ್ ಓಪನ್ ಆಗಿದೆ. ಅದು ಮಳೆ ಬಂದಾಗ ಅದು ಒಳಗಿನ ಫುಲ್ ಜಲ ಬರುತ್ತೆ, ಒಳಗೆ ಜಲ ಬರುತ್ತೆ. ಆ ವಿಡಿಯೋ ಉಂಟು ಸರ್ ನನ್ನ ಕೈಯಲ್ಲಿ. ಮಳೆಗಾಲದ ನಾವು ಯಾವ ಸ್ಥಿತಿ ಇದ್ರು ಅಂದ್ರೆ ಆ ವಿಡಿಯೋ ನನ್ನ ಕೈಲಿ ಉಂಟು. ಈಗ ಕಸ ಎಲ್ಲ ಅಲ್ಲೇ ಸುರಿದು ಬಿಟ್ರೆ ಅಲ್ಲೇ ಸುರಿತಾರೆ, ಅದೆಲ್ಲವೂ ಕೂಡ ಅಂತರ್ಜಲ ಸೇರುತ್ತೆ ಅಲ್ವಾ? ಹೋಗುತ್ತೆ ಸರ್, ಎಲ್ಲ ಹೋಗುತ್ತೆ. ಮತ್ತೆ ನೀವು ಅದೇ ನೀರು ಕುಡಿಬೇಕು. ಅದು ಅಧಿಕಾರಿಗಳಿಗೆ ಅದು ಗೊತ್ತಾಗಲ್ಲ, ಅಧಿಕಾರಿಗಳಿಗೆ ಗೊತ್ತಾಗಲ್ಲ. ಅವ್ರಿಗೆ ಆ ಟೈಮಲ್ಲಿ ಓಟ್ ಬೇಕು, ಹೋಗ್ಬೇಕು ಅಷ್ಟೇ. 2 ಸಲ ಬರ್ತಾರೆ, ವರ್ಷಕ್ಕೊಂದ್ಸಲ ಬರ್ತಾರೆ, ಓಟ್ ಅಂತ ಕೇಳ್ತಾರೆ, ಅದು ಬಂದು ಇದು ಮಾಡ್ತೀವಿ. ಲಾಸ್ಟ್ ಮಾಡ್ದೇನು ಇಂಥ ಕೆಲಸನೇ ಮಾಡಿ ಹೋಗೋದು. ಈಗ ಅದ್ರ ಬಗ್ಗೆ ಈಗ ಅಧಿಕಾರಿಗಳ ಬಗ್ಗೆ ಏನಾದ್ರು ಕೂಡ ನೀವು ಇದನ್ನ ಕೇಳಿದಿರಾ? ನಮ್ಗೆ ಈ ತರ ಏನಾದ್ರು ವ್ಯವಸ್ಥೆ ಮಾಡ್ತೀರಾ ಅಥವಾ ನಮ್ಗೆ ಈ ತರ ತೊಂದರೆ ಕೊಡ್ತಿದ್ರಲ್ಲ, ಸರಿನಾ ಅಂತ ಕೇಳಿದಿರಾ? ಏನಕ್ಕೆ ನಮ್ಮ ಮಾತಾಡಕ್ಕೆ ಅವಕಾಶ ಕೊಡಲ್ಲ ಸರ್. ಅವರು ನಮ್ಮನ್ನ ಬಾಯಿ ಮುಚ್ಚಿಸ್ತಾರೆ. ನಾವ್ ಏನ್ ಹೇಳ್ಬೋದು, ನಮ್ಮ ಮಾತಿಗೆ ಒಂದು ಬೆಲೆನೇ ಇಲ್ಲ. ಅವ್ರ ಕಾಲಿಗೆ ಚಪ್ಪಲಿ ಕಾಂತಾರೆ ನಮ್ಮನ್ನ. ಓಟಿಗೆ ಬಂದ ಮತ್ತೆ ನಮ್ಮ ಹತ್ರ ಬೇಕು ಅವರಿಗೆ. ಆದಿವಾಸಿಗಳು ಬೇಕು. ಆದಿವಾಸಿಗಳು ಯಾವ ಸ್ಥಿತಿಯಲ್ಲಿ ಇದ್ದಾರೆ, ಅವ್ರಿಗೆ ಏನ್ ಕಷ್ಟ ಆಗುತ್ತೆ, ಅವ್ರು ಏ ರೀತಿ ಇದ್ದಾರೆ ಅನ್ನೋದನ್ನ ಅವ್ರಿಗೆ ಯಾವ್ದು ಅದು ಅರ್ಥ ಆಗಲ್ಲ. ಅವರಿಗೆ ಒಟ್ಟರ್ಸಿಗೆ ಅವ್ರಿಗೊಂದು ಘಟ ಕಟ್ಟಬೇಕು, ಕಸ ತಂದು ಹಾಕ್ಬೇಕು. ಅಷ್ಟು ಹಿಂಸೆ ಆಗ್ತಾ ಉಂಟು ಇಲ್ಲಿ. ಯಾವುದೇ ಕಾರಣ ನಮಗೆ ಘಟಕ ಈಗ ಹಾಗಾದ್ರೆ ಈಗ ನಿಮ್ಗೆ ಅದು ತೊಂದರೆ ಆಗ್ತಿದೆ. ಈಗ ಅವರು ಘಟಕ ಮಾಡ್ಬೇಕು ಅಂತ ಹೇಳಿ ಕಾರ್ಯಕ್ಕೆ ಅವ್ರ ಕೆಲಸ ಶುರು ಮಾಡ್ಕೊಂಡಿದ್ದಾರೆ. ಈಗ ಇದ್ರ ಮುಂದಿನ ನಿಮ್ಮ ಹೋರಾಟದ ನಡೆ ಏನಿರುತ್ತೆ? ಹಾಗಾದ್ರೆ ಹೋರಾಟ ನಡೆ ನಾವು ಯಾವುದೇ ಕಾರಣ ನಾವು ಹೋರಾಟ ಎಲ್ಲಿ ಗಂಟೆ ಹೋಗುತ್ತೆ ಅಲ್ಲಿ ಗಂಟೆ ಹೋಗ್ತೀವಿ ಸರ್. ಅದು ಯಾವ ಅಧಿಕಾರಿ ಹತ್ರ ಆದ ಸರಿನೇ, ಮಡಿಕೇರಿ ಸೇರಿ DC ಎಲ್ಲಿ ಆಗ್ಬೇಕಾದ್ರೆ ನಾವು ಹೋಗಿ ರೆಡಿ ಆಗಿದ್ದೀವಿ. ಈಗ ಏನಾದ್ರು ಕೂಡ ಈ ನಿಟ್ಟಿನಲ್ಲಿ ಅಧಿಕಾರಿಗಳ ಹತ್ರ ಪ್ರಶ್ನೆ ಮಾಡುವಂತ ಕೆಲಸ ಆರಂಭ ಆಗಿದೆಯಾ? ಮಾಡ್ಬೇಕು ಸರ್, ಮಾಡ್ತಿದ್ದೀವಿ. ಇಲ್ಲಿ ಜನಪ್ರತಿನಿಧಿಗಳು ಯಾರು ಬಂದಿದ್ರ ಇಲ್ಲಿ ನಿಮ್ ಕಷ್ಟ ಕೇಳಲಿಕ್ಕೆ? ಪ್ರತಿನಿಧಿಗಳು ಈಗ ಗ್ರಾಮದಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ ಮಂಡಳಿ ಕಳ್ಸೋದು ಯಾಕೆ ಸರ್? ಒಂದು ಓಟ್ ಹಾಕಿ ಅವ್ರನ್ನೊಂದು ಆಯ್ಕೆ ಮಾಡಿ ಯಾಕೆ ಕಳ್ಸೋದು? ಅವ್ರನ್ನ ಮೆಂಬರ್ ಅಂತೇಳಿ ಯಾಕೆ ಕಳ್ಸೋದು? ನಮ್ಮ ಗ್ರಾಮನ ಉಳ್ಸಕ್ಕೆ, ಉದ್ಧಾರ ಮಾಡ್ಲಿಕ್ಕೆ ಅವ್ರು ನಾಶ ಮಾಡ್ತಿದ್ದಾರೆ ಸರ್, ನಾಶ ಮಾಡ್ತಿದ್ದಾರೆ. ಇಂಥವ್ರಿಗೆ ನಿಜವಾಗಲೂ ಓಟ್ ಹಾಕಿ ಅವ್ರನ್ನ ಎಂಥವ್ರು ಮೆಂಬರ್ಗಳು ಮಾಡಲೇಬಾರ್ದು ಯಾವುದೇ ಕಾರಣಕ್ಕೂ. ಒಂದೇ ಒಂದು ಮೆಂಬರ್ ಬಂದು ನಮ್ಮ ಈ ಹಾಡಿಂದ, ನಮ್ಮ ಈ ಗ್ರಾಮದಿಂದ ನಮ್ಮನ್ನ ಒಂದು ಆಯ್ಕೆ ಮಾಡಿ ಕಳ್ಸಿದ್ದಾರೆ, ಒಂದು ಇದಕ್ಕೆ ಪಂಚಾಯತಿ ಕಳ್ಸಿದ್ದಾರೆ. ಈ ಗ್ರಾಮದಲ್ಲಿ ಏನು ಸಮಸ್ಯೆ ಉಂಟು ಅದನ್ನ ನಾವು ಬಗೆಹರಿಸಬೇಕು, ಅವ್ರು ತೊಂದರೆ ಮಾಡ್ಬೋದು ಅಂತೇಳಿ ನಾವು ಮಾಡ್ಬೋದು ಕಾರಣಕ್ಕೆ ನಾವು ಅವ್ರನ್ನ ಓಟ್ ಹಾಕಿ ಒಂದು ಗ್ರಾಮಕ್ಕೆ ಪಂಚಾಯತಿ ಕಳ್ಸಿಕೊಡ್ದು ಅವ್ರನ್ನ ಒಂದು ಮೆಂಬರ್ ಮಾಡಿ. ಯಾಕೆ ನಮ್ಮ ಗ್ರಾಮ ಉದ್ಧಾರ ಮಾಡ್ಬೇಕು ಅಂತ ಹೇಳಿ. ಆದ್ರೆ ಅದೇ ಪಂಚಾಯತಿಯಲ್ಲಿ ಮೆಂಬರ್ ಆಗಿ, ಗ್ರಾಮದ ಮೆಂಬರ್ ಆಗಿ ಹೋದವ್ರು ಏನ್ ಮಾಡಿದ್ದಾರೆ, ಈ ಊರ್ನ ನಾಶ ಮಾಡ್ತಿದ್ದಾರೆ, ಉದ್ಧಾರ ಮಾಡ್ತಾ ಇಲ್ಲ. ಅಂದ್ರೆ ಜನರ ಕಷ್ಟಕ್ಕೆ ಸ್ಪಂದಿಸ್ತಿಲ್ಲ ಸರ್, ಯಾರು ಸ್ಪಂದಿಸ್ತಿಲ್ಲ. ಹಾಗಾದ್ರೆ ಈಗ ನಿಮ್ಮ ಹೋರಾಟ ಮುಂದುವರಿಯುತ್ತೆ ಸರ್. ಸುಮಾರು 21 ಕುಟುಂಬಗಳು ನಾವಿಲ್ಲಿ ವಾಸ ಮಾಡ್ತಿದ್ವಿ ಮತ್ತು ಸುತ್ತಮುತ್ತ ಒಂದು 6000 ಗ್ರಾಮಸ್ಥರು ಇಲ್ಲಿ ಇದ್ದಾರೆ. ನಮಗೆ ಇಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ, ನಮಗೆ ಇಲ್ಲಿ ನಿವೇಶನ ನೀಡಿದ್ದಾರೆ, ಆದರೆ ಮನೆ ಶೌಚಾಲಯ ಯಾವುದು ಮಾಡಿಕೊಟ್ಟಿಲ್ಲ. ಮತ್ತೆ ಏನು ಅಂತ ಹೇಳಿದ್ರೆ, ಇವಾಗ ನಮ್ಮ ಮನೆ ಹತ್ರ ತಗೊಂಡು ಬಂದ್ಬಿಟ್ಟು ಕಸ ವಿಲೇವಾರಿ ಘಟಕ ಮಾಡ್ತಾ ಇದ್ದಾರೆ. ಕಸನ ತಗೊಂಡು ಬಂದ್ಬಿಟ್ಟು ಮನೆ ಹತ್ರನೇ ಆಗ್ತಾ ಇದ್ದಾರೆ. ಇದರಿಂದ ನಮಗೆ ಸಮಸ್ಯೆ ಆಗ್ತಿದೆ. ಮತ್ತೆ ಇದನ್ನ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ತಾ ಇದ್ದೀವಿ. ಅದ್ರ ಕಸ ವಿಲೇವಾರಿ ಘಟಕ ಇಲ್ಲಿ ಮಾಡ್ತಿದ್ದಾರೆ ಅಂತ ಮುಂಚೆ ಏನಾದ್ರು ಗೊತ್ತಿತ್ತಾ ನಿಮಗೆ? ನಮಗೇನು ಗೊತ್ತಿತ್ತಿಲ್ಲ ಸರ್. ಅವರು ಎಲ್ಲರ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಬಂದ್ಬಿಟ್ಟು ಸರ್ವೆ ಮಾಡಿ ಹೋಗ್ತಾ ಇದ್ರು. ಯಾವುದಕ್ಕೆ ಬರ್ತಾ ಇದ್ದಾರೆ ಇಲ್ಲಿ ಅಧಿಕಾರಿಗಳು ಅಂತ ನಮಗೆ ಏನು ಗೊತ್ತಿತ್ತಿಲ್ಲ. ನಾವು ಅದೇ ನೀವೇ ಹೇಳಿದ್ರೆ, ಈಗ ನಿಮ್ಗೆಲ್ಲ ಇಲ್ಲಿ ವಾಸ ಮಾಡ್ಲಿಕ್ಕೆ ಜಾಗ ಕೊಟ್ಟಿದ್ದಾರೆ ಅಂತ, ನಿವೇಶನ ಕೊಟ್ಟಿದ್ದಾರೆ ಅಲ್ವಾ? ಹೀಗಿರುವಾಗ ಅಲ್ಲಿ ಒಂದು ತ್ಯಾಜ್ಯ ಘಟಕ ಮಾಡ್ತಿದ್ದಾರೆ ಅನ್ನೋದು ಯಾರಿಂದ ತಿಳಿತು ನಿಮಗೆ? ತ್ಯಾಜ್ಯ ಘಟಕ ಮಾಡ್ತಾ ಇದ್ದಾರೆ ಅನ್ನೋದು ವಿಷಯ ಗೊತ್ತಿಲ್ಲ ಸರ್. ಇವಾಗ ಅವರು ಸಡನ್ ಆಗಿ ಬಂದ್ಬಿಟ್ಟು ಇವಾಗ ಎಲ್ಲ ಫೌಂಡೇಶನ್ ತೆಗಿತಾ ಇದ್ದಾರೆ, JCB ಬರ್ತಾ ಇದೆ. ಇವಾಗ ಏನಾದ್ರು ಕೇಳಲಿಕ್ಕೆ ಹೋದ್ರೆ ಪೊಲೀಸ್ ಜೀಪ್ ಬರ್ತಾ ಇದೆ, ಸುಮ್ಮನೆ ಕೇಸ್ ಆಗ್ತಾ ಇದ್ದಾರೆ ಅವ್ರ ಮೇಲೆ. ಈ ತರ ಮಾಡ್ತಾ ಇದ್ದಾರೆ. ಅಂದ್ರೆ ಜನರನ್ನ ಕೇಳುವಂತ ಪ್ರಯತ್ನ ಅವ್ರು ಮಾಡೇ ಇಲ್ಲ. ಅವ್ರು ಜನರನ್ನ ಕೇಳುವಂತ ಪ್ರಯತ್ನನೇ ಮಾಡ್ಲಿಲ್ಲ. ಅವ್ರು ಇಷ್ಟ ಬಂದಂಗೆ ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಯಾರು ಬಂದು ಕೇಳಿಲ್ವಾ ನಿಮ್ಮನ್ನ? ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಯಾರು ಬಂದಿದ್ರಾ ಇಲ್ಲಿಗೆ? ಇದಕ್ಕೆ ಸಂಬಂಧಪಟ್ಟವರು ಅಂತ ಹೇಳಿದ್ರೆ ನಾವೇ ಹೋಗ್ಬಿಟ್ಟು ಇವಾಗ ಗ್ರಾಮ ಸಭೆಯಲ್ಲಿ ಮತ್ತೆ ಎಲ್ಲ ಹೇಳಿದ್ವಿ ಸರ್. ಅಧಿಕಾರಿಗಳು ಬಂದ್ರೆ ಹೇಳಿದ್ವಿ ತೊಂದರೆ ಆಗ್ತದೆ ಅಂತ ಹೇಳಿ. ಆದ್ರೆ ಅವರು ಏನೋ ಇದು ಸರ್ಕಾರದ ಸ್ಕೀಮು, ಇದು ಸರ್ಕಾರನೇ ಮಾಡಬೇಕು, ಇದರಿಂದ ನಿಮಗೆ ಏನೋ ನೀವೇನು ಮಾತಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಗ್ರೌಂಡಲ್ಲಿ ಬಂದು ಒಂದು ಕಸ ಘಟಕ ಕಟ್ತಾ ಇದ್ದಾರೆ ಸರ್. ನಲ್ಲಿ ಒಂದು ಬೋರ್ಬಿಲ್ ಆಗಿದೆ. ನಮಗೆ ತುಂಬ ನೀರಿನ ಸಮಸ್ಯೆಯಿಂದ ತುಂಬ ಕಷ್ಟ ಆಗ್ತಿದೆ.
ಅಲ್ಲಿ ಮಳೆಗಾಲದಲ್ಲಿ ತುಂಬ ಜಲ ಬರುತ್ತೆ. ಅಲ್ಲಿ ಆ ಜಲದ ನೀರೆಲ್ಲ ಬೋರ್ಬಿಲ್ ಒಳಗಡೆ ಹೋಗುತ್ತೆ ಸರ್. ಸುಮಾರು ಇಲ್ಲಿ ಅಧಿಕಾರಿಗಳು ಬಂದಾಗ ಅವ್ರ ಕೈಲಿ ತುಂಬಾನೇ ಹೆಲ್ಪ್ ಕೇಳ್ಕೊಂಡು ಅವ್ರು ಯಾರೂ ಹೆಲ್ಪ್ ಮಾಡಿಲ್ಲ. ಅದಲ್ಲದೆ ಇಲ್ಲಿ ಹೆಣ್ಮಕ್ಳು ಸುಮಾರು ಜನ ಹೆಣ್ಮಕ್ಳು ಇದ್ದಾರೆ, ಅವರಿಗೊಂದು ಶೌಚಾಲಯ ಇಲ್ಲ ಸರ್. ಇನ್ನು ಕಾಡಿಗೆ ಹೋಗ್ತಾ ಇದ್ರು, ಅದು ಇವಾಗ ನೋಡಿದ್ರೆ ಎಲ್ಲಿಗೂ ಹೋಗಕ್ಕೆ ಆಗ್ತಾ ಇಲ್ಲ ಸರ್. ಇಲ್ಲಿ ಶೌಚದ ವ್ಯವಸ್ಥೆಗಳನ್ನ ಇವತ್ತಿನವರೆಗೂ ಮಾಡಿಲ್ಲ ಹಾಗಾದ್ರೆ. ಕಷ್ಟದಲ್ಲಿರುವಂತ ಪೇಷಂಟ್ಗಳಿದ್ದಾರೆ, ಕ್ಯಾನ್ಸರ್ ಪೇಷಂಟ್ಗಳಿದ್ದಾರೆ. ತುಂಬಾ ಅವರಿಗೇನು ನಾಳೆ ದಿನಕ್ಕೆ ಕಷ್ಟ ಆಗುತ್ತೆ, ನಾಳೆ ನಮ್ಮ ಮಕ್ಕಳಿಗೇನು ಕಷ್ಟ ಆಗುತ್ತೆ. ಅದರಿಂದ ಕಸ ಘಟಕ ನಮಗೆ ಅವಶ್ಯಕತೆ ಇಲ್ಲ ಸರ್. ಎಷ್ಟೋ ಅಧಿಕಾರಿಗಳಿಂದ MLA ಕೇಳ್ಕೊಂಡಿದ್ದೀವಿ, ಇಂಥ MLA ನಮಗೆ ಬೇಕಾ ಸರ್? ಅವ್ರನ್ನ MLA ಅಂತ ಹೇಳಕ್ಕೆ ನಮಗೆ ನಾಚಿಕೆ ಆಗ್ತಿದೆ ಸರ್. ನಮಗೆ ಏನಾದ್ರು MLA ಅವರು ಸ್ಥಳಕ್ಕೆ ಬಂದಿದ್ರಾ? ಏನಾದ್ರು ಬಂದಿದ್ರು ಸರ್, ಆದ್ರೆ ಅವರು ಇಲ್ಲಿ ಬಂದು ಗ್ರೌಂಡಲ್ಲಿ ಗುದ್ದಲಿ ಪೂಜೆ ಮಾಡಿ ಹೋದ್ರು. ಆದ್ರೆ ಅದು ನಮಗೆ ಇಲ್ಲೇ ಇದ್ದ ನಮಗೆ ಯಾರಿಗೂ ಅದು ಗಮನಕ್ಕೆ ಬಂದಿಲ್ಲ ಸರ್. ಯಾರ ಜೊತೆ ಒಂದು ಮಾತು ಹೇಳಿಲ್ಲ, ನಮಗೆ ಗೊತ್ತಿಲ್ಲ. ಅಂದ್ರೆ ನಿಮ್ಗಳನ್ನ ಜನರನ್ನ ಬಂದು ಭೇಟಿ ಮಾಡಿಲ್ಲ ಅವರು? ಇಲ್ಲ ಸರ್. ಏನು ಎತ್ತ ಅಂತ ಕೇಳಿಲ್ಲ. ಮತ್ತೆ ಈಗ ಹಾಗಾದ್ರೆ ಈಗ ನಿಮ್ಗೆ ಅದರಿಂದ ಸಮಸ್ಯೆ ಆಗ್ತಾ ಇದೆಯಲ್ಲ, ಈಗ ಮುಂದಿನ ನಡೆ ಏನಿರುತ್ತೆ ಹಾಗಾದ್ರೆ? ಮುಂದಿನ ನಾವು ಹೋರಾಟಕ್ಕೆ ಇಳಿತೀವಿ ಸರ್. ಇದು ತುಂಬಾನೇ ನಮಗೆ ಕಷ್ಟದ ಇದು. ನಾವು ಯಾವುದೇ ಮುಂದಕ್ಕೆ ಇರುವಂತ ಹೋರಾಟಕ್ಕೆ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಮತ್ತೆ ಇಲ್ಲಿ ಕಸ ವಿಲೇವಾರಿ ಘಟಕ ಈಗ ಮಾಡ್ತಾ ಇದ್ದಾರೆ. ಅದು ಆಲ್ರೆಡಿ ನಮ್ಮ ಹತ್ರ ಒಂದು ಸಣ್ಣ ಘಟಕ ಇದೆ. ಪುನಃ ಇಲ್ಲೇ ತಂದು ಈ ಜನವಸತಿಗಳ ಮಧ್ಯೆ ಹಾಕೋದು. ಪುನಃ ಇಲ್ಲಿ 49 ಜನರಿಗೆ ಇಲ್ಲಿ RTC ಕೊಟ್ಟಿದ್ದಾರೆ, ಇಲ್ಲಿ ಮನೆಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಅವರ ಮಧ್ಯದಲ್ಲಿ ಪುನಃ ಈ ಕಸವನ್ನು ಸುರಿಯೋದು. ಇಲ್ಲೇ ಆಲ್ರೆಡಿ ಒಂದು ಕೊಡವ ಫೆಡರೇಷನ್ ಸ್ಕೂಲ್, ಗ್ರಾಮ 2-3 ಗ್ರಾಮಗಳೆಲ್ಲ ಇದ್ದಾವೆ. ಇಲ್ಲೇ ತಂದು ಹಾಕ್ಬೇಕು ನಮಗೆ. ಅದು ಅಲ್ಲದೆ ಸಂಬಂಧಪಟ್ಟ ಇಲಾಖೆಯವರಾಗಲಿ ಶಾಸಕರಾಗಲಿ ಇದನ್ನ ಯಾವ ಇದನ್ನ ಯಾರ ಇದರ ಒಂದು ಮಾಹಿತಿ ಪ್ರಕಾರ ಇಲ್ಲಿ ಇಟ್ಟಿದ್ದೀರಾ, ಇಲ್ಲಿ ತಂದು ಹಾಕ್ಬೇಕು. ಇಲ್ಲಿ ಪಕ್ಕದಲ್ಲಿ ಇಲ್ಲಿಂದ 500 ಮೀಟರ್ ವ್ಯಾಪ್ತಿಯಲ್ಲಿ ವಿರಾಜಪೇಟೆ ತಾಲೂಕಿನ ಒಂದು 7 ಎಕರೆ ವಿಸ್ತೀರ್ಣ, 5-6 ಎಕರೆ ವಿಸ್ತೀರ್ಣದಲ್ಲಿ ಒಂದು ಕಸ ವಿಲೇವಾರಿ ಘಟಕ ಇದೆ. ಅಲ್ಲೇ ತಂದು ಹಾಕ್ಬೋದಿತ್ತಲ್ಲ. ಪುನಃ ಇಲ್ಲಿ ಈ ಸಣ್ಣ ಒಂದು ಜಾಗದಲ್ಲಿ ಈ ಜನವಸತಿಗಳ ಮಧ್ಯೆ ಕಸ ತಂದು ಸುರಿಬೇಕಿತ್ತ? ಅದು ಅವೈಜ್ಞಾನಿಕವಾಗಿ ಇವಾಗ ಏನೋ ಮಿಷಿನ್ ಇದೆ ಅಂತ ಹೇಳ್ತೀರಾ, ನಾಳೆ ದಿವಸ ಈ ಮಿಷಿನ್ ಏನಾದ್ರು ತೊಂದರೆಯಾಗಿ 6 ತಿಂಗಳಲ್ಲಿ ಇದು ಕೈಕೊಟ್ಟು ಹೋಗುತ್ತೆ. ಅದಕ್ಕೆ ಯಾರು ಹೊಣೆ ಹಾಕ್ತೀರಾ? ಅವಾಗ ಈ ಕಸವನ್ನು ಎಲ್ಲಿ ತಗೊಂಡೋಗಿ ಡಂಪ್ ಮಾಡ್ತೀರಾ? ಪುನಃ ಮಾಡೋಕ್ಕಾಗಲ್ಲ ಸರ್. ಎಲ್ಲ ತಂದು ಇಲ್ಲಿ ಇನ್ನು ಈ ಮಿಷಿನ್ ಒಂದು ದಿವಸ ಕೈ ಕೊಟ್ಟರೆ ಎಲ್ಲ ಕಸಗಳು ಹೊರಗೆ ಹೋಗಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಈ ಹಕ್ಕುಪತ್ರ ಕೊಟ್ಟು ಇವ್ರನ್ನ ಕಸದ ಮಧ್ಯೆ ತಂದು ಹಾಕುವ ಅವಶ್ಯಕತೆ ಇತ್ತಾ? ಜನಗಳಿಗೆ ಹಕ್ಕುಪತ್ರನೂ ಕೊಟ್ಟಿದ್ದಾರೆ. ಇಲ್ಲಿ 40 ಕಸದ ತ್ಯಾಜ್ಯ ಘಟಕನೂ ಮಾಡ್ತಾ ಇದ್ದಾರೆ. ಈಗಿರೋದನ್ನ ಸರಿಯಾಗಿ ಬಳಸ್ತಾ ಇಲ್ಲ. ಈ ಸಮಸ್ಯೆಯನ್ನು ಕೇಳದೆ ಹೋದ್ಮೇಲೆ ಮುಂದಿನ ನಿಮ್ಮ ಹೋರಾಟ ಹೇಗಿರುತ್ತೆ ಹಾಗಾದ್ರೆ? ನಮ್ಮ ಹೋರಾಟ ಇನ್ನು ಕಾನೂನಾತ್ಮಕವಾಗಿ ಹೋರಾಡ್ತೀವಿ. ಎಲ್ಲ ನಾವು ಅಕ್ಕಪಕ್ಕದವ್ರನ್ನೆಲ್ಲ ಸೇರಿ ಜನರನ್ನೆಲ್ಲ ಒಮ್ಮತೆಗೆ ತಗೊಂಡು ನಾವು ಆಲ್ರೆಡಿ ಇವಾಗ ಇದು ಕಾನೂನಾತ್ಮಕ ಹೋರಾಟಕ್ಕೆ ಇಳಿದಿದ್ದೇವೆ. ಇನ್ನು ಮುಂದೇನು ಮಾಡ್ತಾ ಇರ್ತೀವಿ. ಕಸ ವಿಲೇವಾರಿ ಮಾಡ್ತಾ ಇದ್ದಾರೆ. ನೀವು ವಾಸ ಇರೋ ಜಾಗದಲ್ಲಿ ಕಸ ತ್ಯಾಜ್ಯ ವಿಲೇವಾರಿ ಘಟಕ ಇದೆ? ಹೌದು. ನಿರ್ವಹಣೆ ಚೆನ್ನಾಗಿ ಆಗ್ತಿದೆಯಾ? ಇಲ್ಲ ಸರ್, ಸಿಕ್ಕಿದಲ್ಲೆಲ್ಲ ತಂದು ಹಾಕ್ತಾ ಇದ್ದಾರೆ ಕಸದ ರಾಶಿ ದೊಡ್ಡ ರಾಶಿನೇ ಬೆಟ್ಟ ಥರ ರಾಶಿ ಬಂದ್ಬಿಟ್ಟಿದೆ. ಈಗ ಕಳೆದ ದಿನ ನಾನು ಕೂಡ ಓಡಾಟ ಮಾಡಿದೆ. ಕಸದ ರಾಶಿ ಸುರಿದಿದ್ದಾರೆ, ನಿರ್ವಹಣೆ ಆಗಿಲ್ಲ. ಹೌದು. ಇಲ್ಲ ಒಂದು ಕಡೆ ನೋಡ್ತಾ ಇದ್ದೆ, ಅವ್ರೇನು ಹೇಳಿದ್ರು ಅಂದ್ರೆ ಕಾಂಪೋಸ್ಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಒಂದು ರೂಮ್ ನಂಗೆ ಇತ್ತು, ಅದು ಕೊಠಡಿ ಥರ, ಅದರೊಳಗಡೆ ಸುರಿದಿದ್ರು. ಅದು ಹೇಗೆ ಕರಗುತ್ತೆ? ಅದು ಕರಗೋದಿಲ್ಲ ಸರ್. ಪ್ಲಾಸ್ಟಿಕ್ ಅದು ಇದು ಎಲ್ಲ ಮಿಕ್ಸ್ ಆಗಿನೇ ಬರ್ತದೆ. ಈಗ ಕಾಂಪೋಸ್ಟ್ ಮಾಡ್ತೀನಿ ಅಂದರೆ ಅದನ್ನು ಪದರಗಳು ಮಾಡಬೇಕು, ಒಂದು ಲೇಯರ್ ಮಾಡಬೇಕು, ಅದನ್ನು ಒಂದು ತೊಟ್ಟಿ ಥರದಲ್ಲಿ ಮಾಡಿ. ಹೌದು. ಅದಕ್ಕೆ ಒಂದಿಷ್ಟು ವಿಧಾನಗಳಿದ್ದಾವೆ. ಅಲ್ಲಿ ಯಾವುದು ಕಾಣಲಿಲ್ಲ ನನಗೆ. ಅದು ಯಾವುದು ಮಾಡ್ತಾ ಇಲ್ಲ ಸರ್. ಇವಾಗ ಏನೋ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಆದರೂ ಯಾವುದು ಸರಿ ಆಗ್ತಾ ಇಲ್ಲ. ಬಿಲ್ಡಿಂಗಲ್ಲಿ ಕಾಂಪೋಸ್ಟ್ ಮಾಡೋಕ್ಕಾಗತ್ತಾ? ಗೊತ್ತಿಲ್ಲ ಸರ್, ಅವರು ಹೇಗೆ ಮಾಡ್ತಾರೆ ಅಂತ ಹೇಳ್ಕೊಂಡು. ಅದನ್ನ ತ್ಯಾಜ್ಯ ಗುಂಡಿ ಅಲ್ವಾ ಮಾಡೋದು? ಗುಂಡಿ. ಆ ಗುಂಡಿ ಒಂದು ಗುಂಡಿನ ಇಂದ ತೆಗಿತಾರೆ, ಪುನಃ ಆ ಗುಂಡಿಗೆ ತಂದು ಹಾಕ್ತಾರೆ. ಮತ್ತೆ ಅಲ್ಲಿ ರಾಶಿಗಟ್ಟಲೆ ಬಿದ್ದಿದೆ. ರಾಶಿಗಟ್ಟಲೆ ಬಿದ್ದಿದ್ದಾರೆ. ಆ ಕೆಳಗಡೆ ನಮಗೆ ಗದ್ದೆಯಲ್ಲಿ ಕೆಲಸ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ನೀವೆಲ್ಲ ಹೇಗೆ ತಡ್ಕೊಂಡಿದ್ದೀರಿ ಅದನ್ನು? ನಮ್ಗೆ ತುಂಬ ಕಷ್ಟ ಆಗ್ತಾ ಇದೆ ಸರ್. ಅದನ್ನ ದಯವಿಟ್ಟು ಸಂಬಂಧಪಟ್ಟವರಿಗೆ ತಿಳಿಸಿ. ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಸರ್. ನಾವು ಒಂದು ವಾರ ಕೆಲಸಕ್ಕೆ ಹೋದರೆ 3-4 ದಿನ ಮಕ್ಕಳನ್ನ ವಯಸ್ಸಾದವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಅಲ್ಲಿ ಸ್ಕೂಲ್ ಹತ್ರದಲ್ಲಿದೆ. ಆ ಸ್ಕೂಲಲ್ಲಿ ಅಡುಗೆ ಮಾಡೋ ಅನ್ನಕ್ಕೆಲ್ಲ ನೊಣಗಳು ಬಂದು ಬೀಳ್ತಾ ಇದ್ದಾವೆ ಸರ್. ಅವ್ರದ್ದು ಮನೆ ತುಂಬ ಇದಾಯಿತು. ಏನು ಮಾಡೋದು? ಈ ಸರ್ಕಾರನೇ ಈ ಥರ ಇದು ಮಾಡಿದರೆ ಅಧಿಕಾರಿಗಳು ಗಮನಕ್ಕೆ ಏನಾರು ತರುವಂಥ ಕೆಲಸ ಮಾಡಿದ್ದೀವಿ ನಾವು. ಮೊದಲೇ ಅವರು ಕಸ ಹಾಕುವಾಗಲೇ ನಾವು ತುಂಬ ಎಲ್ಲ ಇದು ಮಾಡಿದೋ. ಏನಂತಾರೆ? ಅದಕ್ಕೆ ಅವರು ಯಾವ ಇದು ಮಾಡಲಿಲ್ಲ. ಇದುವರೆಗೆ ಯಾವ ರೀತಿಯೂ ತೊಂದರೆ ಇದ್ದಿಲ್ಲ. ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಫಸ್ಟ್ ಒಂದು ಕಸ ಹಾಕುವ ಘಟಕವನ್ನು ತಂದರು. ಈಗ ಅದನ್ನು ಪ್ಯಾಕಿಂಗ್ ಘಟಕ ಅಂತೇಳಿ ಇನ್ನೊಂದು ಹೊಸದು ತರ್ತಿದ್ದಾರೆ. ಅದು ಈ ಜನವಸತಿ ಎತ್ತರನೇ ತರ್ತಿರೋದು ತುಂಬ ವಿರೋಧವಿದೆ ನಮ್ಮದು. ಇದು ಏನಾಯ್ತದೆ ಅಂತ ಹೇಳಿದ್ರೆ, ಇನ್ನು ಮುಂದಿನ ಉಗ್ರ ರೀತಿಯ ಹೋರಾಟ ಏನು ಅಂತ ಹೇಳಿದ್ರೆ, ಎಲ್ಲರೂ ಸ್ವ ಇಚ್ಛೆಯಿಂದ ನಾವು ದಯಾಮರಣಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸ್ವಲ್ಪನೇ ಸಾಯೋದಕ್ಕಿಂತ ಒಂದೇ ಸತಿ ಸಾಯಿಸೋದು ಒಳ್ಳೆಯದು ಈ ಸರ್ಕಾರದಿಂದ ನಾವು ಭಾವಿಸ್ತೇವೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.